ಇವತ್ತು ಕೂಡ ಈ ಸಾಧಕರ ಸೀಟಲ್ಲಿ ತುಂಬಾ ಸಾಧಾರಣ ವ್ಯಕ್ತಿ ಕೂತ್ಕೊಳ್ತಾರೆ. ವೀಕೆಂಡ್ ವಿತ್ ರಮೇಶ್ ಆಕ್ಚುಲಿಟಿ ಇವತ್ತು ಬರ್ತಿದೆ. ತಾವು ಆಸೆ ಇವನು ಐಸ್ ಮಾಡಿದಾಗ ಅವನ್ನ ಟಾರ್ಗೆಟ್ ಮಾಡಿ ಇವನು ಹೋಗಿ ಮನೇಲಿ ಊಟ ಮಾಡ್ಕೊಂಡ್ ಬಂದ್ಬಿಡ ಅವನು 2 ಗಂಟೆ 3 ಗಂಟೆ ಹುಡುಕ್ತಾನೆ. ಅಯ್ಯೋ ಟೀಚರ್ ಇವರೆಲ್ಲ ಸೇರಿ ನನಗೆ ಇಲಿ ಮಾಡ್ಬಿಟ್ಟಿದ್ರು ಸರ್. ಇಷ್ಟು ದಿವಸ ಆದ್ಮೇಲೆ ಕಂಪ್ಲೇಂಟ್ ಹೇಳ್ತಿದ್ರು ನೋಡಿ. ಹಾರ್ಲಿಕ್ಸ್ ಬಾಟ್ಲ್ ಕೈಲಿ ಅಲ್ಲಾಡ್ಕೊಂಡು ಓದ್ತಿದ್ರಂತಲ್ಲ, ಏನ್ ಸರ್ ಅದು? ಓದ್ತಾ ಇರ್ಬೇಕಾದ್ರೆ ಸೈಡ್ ಬಿಸ್ನೆಸ್ ಇದು. ಇವ್ರು ಏನೋ ತರ್ತಾರೆ ಸರ್. ಇವರು ಕರೆಕ್ಟ್ ಬುಕ್ ಇಟ್ಕೊಂಡು ಏನೋ ಓದ್ತಿರ್ಬೇಕಾರೆ ನಮ್ ಕಣ್ಣೆಲ್ಲ ಅಲ್ಲಿ ಹೋಗ್ಬಿಡೋದು. ವಾವ್, ಹಳೆ ನಾಲಿಗೆ ಹೊಸ ಇದ್ಕಂಡಿ ಹೆಂಗಿದೆ ಸರ್? 13 ವಾರಗಳ ನಂತರ ಇದು ಕೊನೆಯ ವಾರ. ಪ್ರಪಂಚದ ದೊಡ್ಡ ದೊಡ್ಡ ಅದ್ಭುತಗಳ ಅಡಿಪಾಯ ಚಿಕ್ಕ ಚಿಕ್ಕ ಕನಸುಗಳು. ನಿನ್ನೆ ಅನ್ನೋದು ನೆನಪುಗಳಾಗಿ ಉಳಿಯುತ್ತೆ, ನಾಳೆ ಅನ್ನೋದು ಕನಸುಗಳಾಗಿ ಬೆಳೆಯುತ್ತೆ. ಅಂತಹ ಒಂದು ಕನಸಿನ ಕೂಸಿಗೆ ನಾವು 13 ವಾರಗಳ ಹಿಂದೆ ಜನ್ಮ ಕೊಟ್ವಿ. ಮನಸ್ಸು ಕಲಕೋ ವಿಷಯಗಳ ನಡುವೆ ಮನಸ್ಸಿಗೆ ಮುದಾರಿ ಇಡುವ ವಿಷಯಗಳನ್ನ ತೋರಿಸೋ ಒಂದು ಕನಸು ನಮ್ಮ ನಡುವೆನೆ ಇದ್ದು ನಮ್ಮ ಕಣ್ಣೆದುರಿಗೇನೆ ಸಾಧನೆಯ ಉತ್ತುಂಗಕ್ಕೆ ಏರಿದ ಸಾಧಕರನ್ನ ನಿಮ್ಗೆ ತೋರಿಸುವಂತ ಕನಸು. ಗೆಲುವನ್ನ ಅಷ್ಟೇ ಸೆಲೆಬ್ರೇಟ್ ಮಾಡದೆ ಗೆಲುವಿನ ಹಿಂದೆ ಇರುವಂತಹ ಆ ರೂವಾರಿಗಳನ್ನ ಕೂಡ ಸೆಲೆಬ್ರೇಟ್ ಮಾಡುವಂತ ಕನಸು. ಪ್ರತಿಯೊಂದು ಸಾಧನೆಯ ಹಾದಿಯಲ್ಲಿ ಈ ಕನಸಿನ ಕೂಸಿನ ಜೊತೆಗೆ ನೀವು ಕೂಡ ಹೆಜ್ಜೆ ಹಾಕಿದ್ದೀರಿ. ಕೆಲವೊಮ್ಮೆ ಕಣ್ತುಂಬ ನೀರು ಬಂದಿದೆ, ಕೆಲವೊಮ್ಮೆ ಮುಖದ ತುಂಬಾ ನಗು ಬಂದಿದೆ. ಬದುಕಿನ ಭಾವನೆಗಳಿಗೆ ಪ್ರತಿ ವಾರ ಈ ಟೆಂಟಲ್ಲಿ ಕನ್ನಡಿ ಹಿಡಿಯೋ ಕೆಲಸ ಮಾಡ್ತಿದ್ವಿ. ಇಲ್ಲಿ ಬಂದ ಸಾಧಕರು ಕೆಲವರಿಗೆ ಸ್ಫೂರ್ತಿಯಾದ್ರು, ಇನ್ನೂ ಕೆಲವರಿಗೆ ಉದಾಹರಣೆ ಆದ್ರು. ಅವರ ಕಥೆಗಳು ನಮ್ಮ ಕಥೆಗಳೇ ಆದವು. ಅವರ ನೋವು, ಅವರ ನಲಿವು ನಮ್ಮ ಬದುಕಿನ ಒಂದು ಭಾಗವಾಯಿತು. ಇದರಿಂದ ನಿಮ್ಮ ಬದುಕಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿದ್ರೆ ಪ್ರತಿ ವೀಕೆಂಡ್ ಅಲ್ಲಿ ನಾನಿಲ್ಲಿ ಬಂದು ನಿಮ್ ಜೊತೆ ಸಮಯ ಕಳೆದಿದ್ದು ಸಾರ್ಥಕ ಆಯ್ತು ಅಂತ ನಾನು ಅನ್ಕೊಳ್ತೀನಿ. 13 ವಾರಗಳ ನಂತರ ಇದು ಕೊನೆಯ ವಾರ. ಸಾಧನೆ ಹಾದಿಯಲ್ಲಿ ನಾವು ಬಂದು ನಿಂತಿರೋದು ಈ ಸೀಸನಿನ ಕೊನೆ ಹೆಜ್ಜೆ, ದಿ ಗ್ರ್ಯಾಂಡ್ ಫಿನಾಲೆ ವಾರ. ಇವತ್ತು ವೀಕೆಂಡ್ ವಿತ್ ರಮೇಶ್ನ 25ನೇ ಎಪಿಸೋಡ್, ಅಂದ್ರೆ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್. So, welcome to Blue Weekend with Ramesh, powered by Coca-Cola Happiness Partner, Coca-Cola. This is the grand finale. ಪ್ರತಿ ವಾರದ ಹಾಗೆ ಈ ವಾರವನ್ನು ಕೂಡ ಒಬ್ಬರಿಗೆ ನಾವು ಅರ್ಪಿಸ್ತಾ ಇದೀವಿ. ಅವರ ಬದುಕನ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಸಣ್ಣ ಪುಟ್ಟ ಸರ್ಪ್ರೈಸ್ ಕೊಡ್ತೀವಿ, ಅವ್ರನ್ನ ಅಳಿಸ್ತೀವಿ, ನಗಿಸ್ತೀವಿ. ಇವತ್ತು ಕೂಡ ಈ ಸಾಧಕರ ಸೀಟಲ್ಲಿ ಒಬ್ಬ ಕಾಮನ್ ಮ್ಯಾನ್, ತುಂಬಾ ಸಾಧಾರಣ ವ್ಯಕ್ತಿ ಕೂತ್ಕೊಳ್ತಾರೆ. ಅವ್ರು ಯಾರು, ಅವ್ರು ಏನು, ಅವ್ರ ಕಥೆ ಏನು, ಈ ವಿಡಿಯೋದಲ್ಲಿ ನೋಡಿ. ಒಂದು ನಿಮಿಷ, ಹಲೋ ಹಲೋ, ಇಲ್ಲಿ ಏನ್ ನಡೀತಾ ಇದೆ ಈಗ? ದಯವಿಟ್ಟು ಹಲೋ, ಇಲ್ಲಿ ಏನೋ 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 ಎಡೌಟ್ ಮಾಡ್ತಾ ಇದ್ದೀವಿ ನೀವೆಲ್ಲ ಸೇರಿ. ಮಿಸ್ಟರ್ ಡೈರೆಕ್ಟರ್ ರಾಘವೇಂದ್ರ ಅವರೇ, ಇಲ್ಲಿ ನೋಡಿ ಸರ್, ನಾನು ಲಾಸ್ಟ್ ಟೈಮ್ ಗೆಸ್ಟ್ ಆಗಿ ಬಂದಾಗ ಯಾರು ನಿಮ್ಮವ್ರು ನಾನು ಬಟ್ಟೆ ಚೇಂಜ್ ಮಾಡ್ಬೇಕಾರೆ ಬಾಗಿಲು ಹಾಕೊಂಡು ಹೋಗ್ಬಿಟ್ರು. ಬಾಗಿಲು ಓಪನ್ ಆಯ್ತು, ಬಂದೆ. ಇಲ್ಲೇನೋ ವಿಟಿ ಬರುತ್ತೆ ಅಂತೆಲ್ಲ ಬಿಲ್ಡಪ್ ಕೊಟ್ರಲ್ಲ ಸರ್. ಹಲೋ ಏನ್ಬಿಡಿ, 25 ವಾರ ನೀವು ಎಷ್ಟೋ ಜನರ ಬದುಕಿಗೆ ಟಾರ್ಚ್ ಹಾಕಿದ್ದೀರಿ, ಸರ್ಪ್ರೈಸ್ ಕೊಟ್ಟಿದ್ದೀರಾ, ನೆನಪುಗಳನ್ನ ಕೆದಕಿದ್ದೀರಾ, ನಗಿಸಿದ್ದೀರಾ, ಅಳಿಸಿದ್ದೀರಾ. ನಾನು ಯಾಕೆ ಬಂದಿದ್ದೀನಿ ನಂತರ ಹೇಳ್ತೀನಿ. ಈ ಬುಲ್ಡೋಸರ್ ಓಡಿಸೋರಿಗೆ ಫ್ಲೈಟ್ ಓಡ್ಸಕ್ಕೆ ಕಳಿಸಿದಾರೆ ಸರ್. ಈಗ ಬನ್ನಿ ಒಂದು ಒಟ್ಟಿಗೆ ಒಂದು ವಿಟಿ ನೋಡೋಣ ಎರಡು ಕಣ್ಣಲ್ಲಿ. ಎಲ್ಲಿ ನಿಂತ್ಕೊಳ್ಳೋದು ನೀವೇ ಹೇಳ್ಬೇಕು ಈಗ ನಮ್ಗೆ. ಹಲೋ, ಇಲ್ಲಿ ಸ್ವಲ್ಪ ದಯವಿಟ್ಟು ಸ್ಪಷ್ಟವಾಗಿ ಹೇಳಿ. ಹಲೋ ಡೈರೆಕ್ಟರ್ ಸರ್, ಎಲ್ಲಿದ್ದೀರಪ್ಪ? ಇಲ್ಲಿ ಏನ್ ನಡೀತಾ ಇದೆ?
ಸರ್ ಅಲ್ಲಿ ನೋಡಿ ಸರ್, ವಿಡಿಯೋ ನೋಡಿ ಸರ್. It was a fabulous show. I'm trying to be a nice human being. ಕುಳಿತಿದ್ದಾಗ ಮೃದುವಾಗಿದ್ದೆ ನಾನು ಲವ್ ಮಾಡಕ್ ಶುರು ಮಾಡ್ತಾರೆ. ಅವತ್ತು ರಾತ್ರಿ ನಾನು ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡೆ. ನನಗೆ ಹೇಳ್ಕೊಳಕ್ ಜನ ಇರಲಿಲ್ಲ ರಮೇಶ್. ಸ್ಟ್ರಗಲ್ ಅಲ್ಲಿ ಒಂಥರ ಮಜಾ ಇರುತ್ತೆ, ನಿಜವಾಗ್ಲೂ ನಾನ್ ಕಂಡುಕೊಂಡ ಸತ್ಯ ಅದು. ಜೀವನ ಬರೋದು ಒಂದೇ ಸಲ, ಕಡೆವರೆಗೂ ತುಂಬಾ ಸಮಾಧಾನದಿಂದ ಅನುಭವಿಸ್ಬೇಕು. For getting back all my memories, thank Zing. 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 ಓ ಮೈ ಗಾಡ್, ಅಮ್ಮರೇ ಹೊರಡ್ರಾ. ರಾತ್ರಿ 1 ಗಂಟೆಯಲ್ಲಿ ಹಾಲು ಕೇಳಿದ್ರು ಕೊಡ್ಬೇಕು. ಅದಕ್ಕೆ ಯಜಮಾನ್ರ ಹೇಳ್ತಾ ಇದ್ರು, ಕುಡ್ಸು ನಿನ್ ಮಗನ್ಗೆ ಹಾಲ್ಗೆ ಹಂಗಾದ್ರೂ ಬೆಳ್ಳಗಾಗ್ತಾನೆ. ನಾನು 6th ಸ್ಟ್ಯಾಂಡರ್ಡ್ ಇಂದ ಓದೋದು ಬಿಟ್ಬಿಟ್ಟೆ. ಓದ್ ಬಿಟ್ಬಿಟ್ರಿ ಸರ್? ಯಾವಾಗ ಫೇಲ್ ಮಾಡಿದ್ರು ಇನ್ನೇನಕ್ಕೆ ಓದ್ಬೇಕು? ಅಯ್ಯೋ, ಮೆಜಾರಿಟಿಗೆ ಬಂದಿಲ್ಲ ನೀನು, ಎಷ್ಟೋ ಮಾತಾಡ್ತೀಯ ನೀನು ಅಂತಂದೆ. ಒಂದ್ 4-5 ತಿಂಗಳಾದ್ಮೇಲೆ ಅರ್ಧರಾತ್ರಿ ಫೋನು, ನಾನು ಇವತ್ತಿಂದ ಮೆಜಾರಿಟಿ ಬಂದಿದ್ದೀನಿ. Life is more colorful. तुम्हें enjoy ಮಾಡ್ತೀರಿ. ಐ ಓನ್ಲಿ ಲವರ್ ಯಾ. Come on! ಈ ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೀನಿ, ಐ ಲವ್ ಯು. ನಾನು ಪಂಜರದ ಪಕ್ಷಿ, ನನಗಿನ್ನಾರು ಗತಿ, ಕೇಳ ಬಯಸುವಿರೇ ನನ್ನ ಕಥೆಯ. 83ರ ಅವಳ ಒಡಲಾಳ ನಾಟಕದ ಸಾಕವ್ವ ಅವಳ ಜೀವನನೇ ಬದಲಾಯಿಸ್ತು. ಹೊಟ್ಟೆಲಿ ಹುಟ್ಲಿಲ್ಲ ಅಷ್ಟೇ ಶಿವ, ಆದ್ರೆ ಮಗನೇ ಅವನ್ನ ಖುಷಿ ಪಡಿಸೋದಕ್ಕಿಂತ ನನ್ನ ಜೀವನದಲ್ಲಿ ಇನ್ನೇನದಕ್ಕೆ ಬದುಕಬೇಕು ನಾನಿಂದ. ಲೋನ್ಲಿನೆಸ್ ಅನ್ನೋದು ಶುರು ಆಗ್ತಾ ಇದೆ. ಯಾರ ಹತ್ರ ಮಾತಾಡೋದು, ಯಾರ ಹತ್ರ ಜಗಳಾಡಕ್ಕಾರ ಒಬ್ಬ ಬೇಕಲ್ಲ. ಕುಳಿತಿದ್ದಾಗ ಮೃಗವಾಗಿದ್ದೆ ನಾನು, ನನ್ನ ಮನುಷ್ಯನ್ ಮಾಡಿದ್ರು. Tell me honestly from your heart, how's your life? ಫ್ಯಾಂಟಾಸ್ಟಿಕ್, ಅದ್ಭುತವಾಗಿದೆ ಸರ್, ಖುಷಿ ಆಯ್ತು. ಗೆಳೆಯರನ್ನ ನೋಡಿದಾಗ ಹುಟ್ಟಿದ ಊರಿಗೆ ಹೋಗಿ ಬಂದಷ್ಟೇ ಸಂತೋಷ ಆಯ್ತು. ಸರಿನೋ ತಪ್ಪು, ನನಗೆ ಸರಿ ಅನ್ಸಿದ್ದು ನಾನು ಮಾಡಿದ್ದೀನಿ. ಸೋತಿರ್ಬೋದು, ಬಿದ್ದಿರ್ಬೋದು, ಎದ್ದಿರ್ಬೋದು, ಬಟ್ ಐ ಹ್ಯಾವ್ ಎಂಜಾಯ್ಡ್ ಎವ್ರಿ ಸೆಕೆಂಡ್ ಆಫ್ ಮೈ ಲೈಫ್. ಲೈಫ್ ಇಸ್ ಬ್ಯೂಟಿಫುಲ್. ಇದೇ ಬದುಕನ್ನ ಮತ್ತೆ ಬದುಕೋಕ್ಕಾಗಲ್ಲ ಮುಂದೆ ಅನ್ನೋದೇ ದೊಡ್ಡ ಪಶ್ಚಾತ್ತಾಪ. ಓ 13 ವಾರ 24 ಎಪಿಸೋಡ್ಗಳನ್ನ ಮಾಡಿ ಇಷ್ಟು ಜನರು ನೆನಪು ಹಂಚಿಕೊಳ್ಳೋದಕ್ಕೆ ಕಾರಣರಾಗಿದ್ದೀರಿ. ಇದು ಸಾಧಾರಣದ ವಿಷಯ ಅಲ್ಲ ಸರ್. ಈ ಕಾರ್ಯಕ್ರಮದ ಹೆಸರೇ ವೀಕೆಂಡ್ ವಿತ್ ರಮೇಶ್. ನಿಮ್ಮ ಮೇಲೆ ಟಾರ್ಚ್ ಹಿಡಿಬೇಕಲ್ಲ ಸರ್. ಟೈಟಲ್ ಪ್ರಕಾರ, ವಾಸ್ತು ಪ್ರಕಾರ ಇದು ರಮೇಶ್ ಅವರ ಕಾರ್ಯಕ್ರಮ. ಸೊ ವೀಕೆಂಡ್ ವಿತ್ ರಮೇಶ್ ಅಂತ ಏನು ಆಕ್ಚುಲಿ ನಾವು ಕರಿತೀವಿ, ಆ ಆಕ್ಚುಯಾಲಿಟಿ ಇವತ್ತು ಬರ್ತಿದೆ. ತಾವು ಆಸೀನರಾಗಿ ದಯವಿಟ್ಟು ನಿಂತ್ಕೋಬೇಕು. ಕೂತ್ಕೊಂಡು ಚಪ್ಪಾಳೆ ಹೊಡೆಯೋದು ತಪ್ಪು. Thank you. ನಾವು 24 ವರ್ಷದಿಂದ ಅಲ್ಲಿ ನಿಂತು ಕಾಲೆಲ್ಲ ತುಕ್ಕಿಡಿದ್ ಬಿಡಿತ್ತು. ಈ ಚೇರ್ ಅಂತ ಹೇಗಿದೆ ಈಗ ಗೊತ್ತಾಗ್ತಾ ಇದೆ. ಆಕ್ಚುಲಿ ದಟ್ ಇಸ್ ಮೋರ್ ಕಂಫರ್ಟಬಲ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆನರ್. ನಾನು ಅನ್ಕೊಂಡೆ ಇವತ್ತು ಬಂದಾಗಲೇ ಇಲ್ಲಿ ಬೇರೆ ಏನೋ ಪ್ಲಾನ್ ಮಾಡ್ತಾರೆ ಇವರೆಲ್ಲ ಸೇರಿ ಅಂತ. ಯಾಕಂದ್ರೆ ಯೂಶುವಲ್ ನಾನು ಬರ್ಬೇಕಾದ್ರೆ ಅಲ್ಲೊಂದು ಮೇಕಪ್ ರೂಮ್ ಇದೆ. ಆ ಮೇಕಪ್ ರೂಮಲ್ಲಿ ಮೇಕಪ್ ಹಾಕ್ಸೋ ಸರ್. ಇವತ್ತು ಬರ್ತಿಗ್ಲಾಗ್ಲೇ ಸರ್ ಬನ್ನಿ ಸರ್ ಬಿಟ್ಟು ಕ್ಯಾರವನ್ ಅಲ್ಲಿ ಕೂರ್ಸಿದ್ರು. ಇದು ಯಾಕೆ ಈ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ಕೊಂಡೆ. ಒಳಗೆ ಬಂದು ಇದೆಲ್ಲ ನೋಡಿ ಡೆಕೋರೇಷನ್ ಎಲ್ಲ ಮೊದಲು ಇರಲಿಲ್ಲ. ಇದೇನೋ ನಡೀತಾ ಇದೆ ಅನ್ಕೊಂಡೆ. ಬಟ್ ಐ ಆಮ್ ಸೋ ಒಂಥರ ಬೆಟರ್ ನೀವು ಬಂದಿರೋದು. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಟ್ಯಾಂಕರಿಂಗ್ ಎಲ್ಲ ಹೊಸ್ತು, ಮತ್ತೆ ನೀವು ಈ ಬ್ರೇಕ್ಗಳನ್ನೆಲ್ಲ ನೀವೇ ಹೇಳ್ಕೊಡ್ಬೇಕು. ನಾನೊಂಥರ ವಿದ್ಯಾರ್ಥಿ, ನೀವೀಗ ಮೇಷ್ಟ್ರ ತರ. ಹೌದಾ? ಈಗ ಬೌಲಿಂಗು ನಿಮ್ದೆ, ಬ್ಯಾಟ್ಸ್ಮನ್ನು ನೀವೇ. 20 ಬಾಲ್ 80 ರನ್, ನಾವು ಥರ್ಡ್ ಅಂಪೈರ್ ಸರ್. ರೆಡಿ ಇದ್ದೀರಾ? ಈ 25 ಕಂತುಗಳು, ಸಿಲ್ವರ್ ಜೂಬಿಲಿ ಇವತ್ತು, ಈ ಜರ್ನಿ ನಿಮ್ಗೆ ಏನ್ ಅನ್ಸುತ್ತೆ? ಬಹಳ ಖುಷಿ ಕೊಡ್ತು ಬಿಟ್ರೆ. ಅಮೇಝಿಂಗ್. ಅಂದ್ರೆ ನನಗೆ ನಾವೊಂದು ಒಳ್ಳೆ ಕೆಲಸ ಮಾಡಿದಾಗ ಬೇರೆ ಯಾರು ಏನು ಹೇಳಲೇಬೇಕಾಗಿಲ್ಲ. ನಾವು ಜನ ಮೀಟ್ ಮಾಡ್ತೀವಲ್ಲ ಏರ್ಪೋರ್ಟ್ ಇಂದ ಇಳಿದಾಗ, ಅವ್ರು ನಿಮ್ ಜೊತೆ ಸುಮ್ಮನೆ ಅವ್ರು ನೋಡೋ ರೀತಿ, ಅವ್ರು ಮಾತಾಡೋ ರೀತಿ ಗೊತ್ತಾಗ್ಬಿಡುತ್ತೆ ವೀಕೆಂಡ್ ವಿತ್ ರಮೇಶ್ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಅಂತ. ಸೊ ಹಾಗಾಗಿ ಕಾರ್ಯಕ್ರಮ ಜನಕ್ಕೆ ಇಷ್ಟ ಆಗಿರೋದು ಒಂದ್ ಕಡೆ, ಇನ್ನೊಂದ್ ಕಡೆ ನನಗೇನೆ ಎಂತ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಏನ್ ಸರ್ ಅವ್ರವ್ರ ಭಾವನೆಗಳು ತೋರಿಸೋದಲ್ಲ ಆ ವಿಷಯಗಳು. ನಿಮ್ ಕತೆನೆ ತಗೊಂಡೆ, ನಿಮ್ದೆಲ್ಲ ನೀವು ಆ ಅನುಭವಗಳನ್ನ ಕೇಳ್ತಾ ನನಗೆ ಅಯ್ಯೋ ಅನ್ಸ್ತಾ ಇತ್ತು ನನಗೆ. ಅಲ್ಲಿ ನಿಂತಿದ್ದಾಗ ಐ ಯೂಸ್ ಟು ಒಬ್ಬೊಬ್ರ ಕಥೆಯನ್ನು ಸರ್, ಐ ಮೀನ್ ಆಡಿಯನ್ಸ್ ನೋಡ್ತಾ ಇರೋರು ಎಲ್ಲರ ಲೈಫಲ್ಲಿ ಆ ತರ ವಿಷಯಗಳೆಲ್ಲ ನಡೆದಿರುತ್ತೆ, ನಾವು ಸ್ಪಂದಿಸ್ತೀವಿ. ಬಟ್ ಹೋಲ್ಸೇಲ್ ಆಗಿ 1 hour ಅಲ್ಲಿ ಆ ಇಡೀ ಜರ್ನಿನ ನೋಡಿದಾಗ ಬಹಳ ಇಷ್ಟ ಆಗೋದು. ಐ ಲರ್ನ್ ಸೋ ಮಚ್ ಫ್ರಮ್ ಎವ್ರಿಬಡಿ. ಈಗ ನಿಮ್ಮ ಜರ್ನಿನ ನೋಡಿ ಅಯ್ಯೋ ಅನ್ಕೊಳಕ್ ಸಮಯ ಸರ್. ಇಷ್ಟೊಂದು ಡಿಗ್ನಿಟಿ ಜೊತೆಗೆ, ಇಷ್ಟು ಘನತೆ ಜೊತೆಗೆ ಈಗೆಲ್ಲ ರೌಂಡ್ ಆಗ್ತಾ ಇದ್ರಿ ಸರ್ ನೀವು. ಈಗ ನಾನು ನಿಮ್ ಹಿಂದೆ ಬರ್ತಾ ಇದ್ದೀನಿ, ಏನಿಸ್ತಾ ಇದೆ? ಅಲ್ಲ, ನಾವು ಎಲ್ರನ್ನು ಕೂರಿಸಿ ಸರ್ಪ್ರೈಸ್ ಕೊಡ್ತಾ ಇದ್ವಿ. ಈ ತರ ಒಂದು ಸರ್ಪ್ರೈಸ್ ನನಗೇ ಕಾದಿ ನನಗೆ ಗೊತ್ತಿಲ್ಲ ಇವತ್ತು. ಓಕೆ, ಈಗ ನಿಮ್ಮ ಬದುಕಿನ ಝಲಕ್ಗಳನ್ನ ನೋಡೋಣ. ಲೆಟ್ಸ್ ಸಿ. ರಮೇಶ್ ಅರವಿಂದ್ ಹುಟ್ಟಿದ್ದು 1964 ಸೆಪ್ಟೆಂಬರ್ 10 ಕುಂಭಕೋಣಂ, ತಮಿಳುನಾಡಿನಲ್ಲಿ. ನೋಡಿದ್ರೆ ಹಾಫ್ ಸೆಂಚುರಿ ಹೊಡೆದಿರ್ತ ಕಾಣಲ್ಲ, ಬಟ್ ಎಸ್, ಅದು ಸತ್ಯ. ಇವರ ತಾಯಿ ಶ್ರೀಮತಿ ಸರೋಜಮ್ಮ, ತಂದೆ ಗೋವಿಂದಾಚಾರಿ ಅವರು. ಈ ದಂಪತಿಗಳಿಗೆ 4 ಮಕ್ಕಳು: ಮೀರಾ, ಶ್ರೀಧರ್, ರಮೇಶ್ ಅರವಿಂದ್ ಮತ್ತು ಸುರೇಶ್. ಓದಿದ್ದು ಇಂಜಿನಿಯರಿಂಗ್. ಇಂಡಸ್ಟ್ರಿಲಿರೋ ಬುದ್ಧಿವಂತರಲ್ಲಿ ಇವರು ಒಬ್ರು. ಹೆಂಡತಿ ಅರ್ಚನಾ, ಮಗಳು ನಿಹಾರಿಕಾ ಅರವಿಂದ್, ಮಗ ಅರ್ಜುನ್ ಅರವಿಂದ್. ಇಂಡಸ್ಟ್ರಿಗೆ ಇವರ ಎಂಟ್ರಿ ಕೆ ಬಾಲಚಂದ್ರರವರ ಸುಂದರ ಸ್ವಪ್ನಗಳು 1986. ಇವರೊಬ್ರು ರೈಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ನಟ, ಪಾಪ್ಯುಲರ್ ಆಂಕರ್. ಇವ್ರ ಹಿಸ್ಟ್ರಿ ನೋಡಿದ್ರೆ ಭಯ ಆಗುತ್ತೆ. ಪಂಚಭಾಷೆ ತಾರೆ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿ ಒಟ್ಟು 120 ಚಿತ್ರಗಳಲ್ಲಿ ನಟನೆ. ಆದ್ರೂ ಕೂಡ ಒಂದೇ ಒಂದು ಕಾಂಟ್ರವರ್ಸಿನ ಇವ್ರು ಮಾಡ್ಕೊಂಡಿಲ್ಲ. ಇವರು ರಾಜ್ಯ ಪ್ರಶಸ್ತಿ, ಆಂಧ್ರ ನಂದಿ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ಮುಂತಾದ ಎಲ್ಲಾ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇನ್ನಾದರೂ ಪ್ರಶಸ್ತಿ ಮಿಕ್ಕಿದ್ರೆ ಅದನ್ನು ಗೆಲ್ತಿದ್ರು ಏನೋ. ಇವರು ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್. ಶ್ರೇಷ್ಠ ನಟ ಕಮಲ್ ಹಾಸನ್ ನಾಯಕನಾಗಿ ನಟಿಸ್ತಾ ಇರೋ ಉತ್ತಮ ವಿಲನ್ ಚಿತ್ರವನ್ನು ನಿರ್ದೇಶಿಸುತ್ತಾ ಇದ್ದಾರೆ. ಇಷ್ಟೆಲ್ಲ ಸಾಧನೆಗಳನ್ನ ತಮ್ಮ ಹೆಸರು ಹಿಂದೆ ಇಟ್ಟುಕೊಂಡು ಸಾಧನೆಯ ಸೀಟ್ ಮುಂದೆ ನಿಂತು ಸಾಧಕರನ್ನ ಕರೆಸಿ ಮಾತಾಡ್ಸಿರೋ ಮೋಸ್ಟ್ ಚಾರ್ಮಿಂಗ್ ಎವರ್ಗ್ರೀನ್ ನಟ ನಮ್ ಎಲ್ಲರ ಪ್ರೀತಿಯ ರಮೇಶ್ ಅವರು ಇವತ್ತಿನ ಸಾಧಕರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ರಮೇಶ್ ಅರವಿಂದ್. This weekend is actually with Ramesh sir. Wow. ರಿಯಲಿ ಈ ತರ ನೀವು ಸರ್ಪ್ರೈಸ್ ಅನ್ಕೊಂಡಿಲ್ಲ. ಥ್ಯಾಂಕ್ಸ್ ಅರ್ಜುನ್ ಆಗ್ಲಿ, ಮಾಸ್ಟರ್ ಹಣ್ಣಿ ಅವರು, ಮುಖ್ಯಮಂತ್ರಿ ಚಂದ್ರು, ಯಶ್, ರಾಧಿಕಾ. ಓ ಗಾಡ್. ಈಗ ನೀವೇ ಹೇಳ್ತಾ ಇದ್ದೀರಿ ಪ್ರತಿ ವಾರ ನಿಮ್ಮ ಬದುಕಿಗೆ ನಿಮಗೆ ಸ್ವಾಗತ. ಆರ್ ಯು ರೆಡಿ? ವಾಟ್ ಅ ಗ್ರೇಟ್ ಸ್ಟಾರ್. ಥ್ಯಾಂಕ್ಸ್. ಈ ವೆಲ್ಕಮ್ ಟು ಬ್ರೂ ವೀಕೆಂಡ್ ವಿತ್ ರಮೇಶ್ ಅಲ್ಲಿವರೆಗೆ ಬರುತ್ತೆ ಸರ್, ಮುಂದಿನ ಹೇಳ್ಕೊಡಿ ಸರ್. ಅದಕ್ಕೆ ಅಲ್ಲಿ ನಿಂತ್ಕೊಂಡ್ರೆ ಬರೋದು, ಇಲ್ಲೇ ನಿಂತ್ಕೊಂಡು ಹೇಳ್ಬಿಡ್ತೀನಿ. Welcome to Brew Weekend with Ramesh powered by Coco.com, happiness partner Coca-Cola, and this weekend is with ಮತ್ತೆ ವಾಪಸ್ ಈಗ ಎಲ್ರಿಗೂ ಸರ್ಪ್ರೈಸ್ ಕೊಡ್ತಿದ್ರಿ. ತಂಡ ನಿಮಗೂ ಸರ್ಪ್ರೈಸ್ ಕೊಡೋಕೆ ಕೈಲಾದಷ್ಟು ಮಟ್ಟಿಗೆ ಗುದ್ದಾಡಿ ಏನೋ ರೆಡಿ ಮಾಡ್ಕೊಂಡಿದೀವಿ. 1 ರೌಂಡ್ ರಿವೆಂಡ್ ಅಂಡ್ ಪ್ಲೇ ಸರ್. 1964 ಸೆಪ್ಟೆಂಬರ್ 10 ತಮಿಳ್ನಾಡು, ಕುಂಭಕೋಣಂ, ಅಲ್ಲಿ ತಮ್ಮ ಜನನ. ಬಂದಪ್ಪ ಹೋಗೋಣ. ಕುಂಭಕೋಣಮಿಂದ ಸ್ಟಾರ್ಟ್. ಇವಾಗ ಚಿಕ್ಕವನಾಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರೋನು. ಸಣ್ಣ ಮಗುವಿಂದ ಏನು ಗಲಾಟೆಯನ್ನೇ ಮಾಡೋದಿಲ್ಲ. ಒಂದು 3 ವಯಸ್ಸಿರ್ಬೋದು. ಅವಾಗ ಐಸ್ ಕ್ಯಾಂಟೀನ್ ಅವನು ಬೀದಿನಲ್ಲಿ ಬರೋನು. ಡೈಲಿ ದಿನ ಅದು ತರಿಸ್ಕೊಡ್ಬೇಕು ಅಂತ ಆಟ ಮಾಡುವನು. ಅದು ಒಂದೇ ಆಸೆ ಅವನಿಗೆ. ಅವನು ಚಿಕ್ಕ ವಯಸ್ಸಿನಿಂದ ಓದೋದ್ರಲ್ಲಿ ತುಂಬಾ ಬ್ರಿಲಿಯಂಟ್. ಸ್ಕೂಲಿಂದ ಬಂದ್ರೆ ಆರಾಮಾಗಿ ಒಂದು ರೂಮ್ ನಲ್ಲಿ ಕೂತ್ಕೊಂಡು ಓದೋದು, ಬುಕ್ ಬರೆಯೋದು, ಆ ತರಾನೇ ಮಾಡುವನು.
ಸಿಕ್ಸ್ ಸ್ಟ್ಯಾಂಡರ್ಡ್ ಓದುವಾಗ ಅವನಿಗೆ ಒಂದು ಸಬ್ಜೆಕ್ಟ್ನಲ್ಲಿ 1 ಮಾರ್ಕ್ ಕಮ್ಮಿ ಆಗಿಬಿಟ್ಟಿತ್ತು. ಒಂದು ಹುಡುಗಿಗೆ ಅದು ಜಾಸ್ತಿ ಆಗ್ಬಿಟ್ಟಿತ್ತು. ಗುಳು ಅಂತ ಹತ್ಕೊಂಡೇ ಬಂದನು. ಯಾಕಪ್ಪ ಇಷ್ಟು ಅಳ್ತಾ ಇದೆಯಾ ಅಂದರೆ, ನೋಡಮ್ಮ ನಾನು 1 ಮಾರ್ಕ್ ನನಗೆ ಕಮ್ಮಿ ಹಾಕ್ಬಿಟ್ರು, ಆ ಹುಡುಗಿ ಫಸ್ಟ್ ರ್ಯಾಂಕ್ ಬಂದುಬಿಟ್ಟಿದ್ದಾಳೆ ಅಂತ ಅಷ್ಟು ಬೇಜಾರು ಮಾಡ್ಕೊಳ್ಳೋನು. ಈಗ ಅನಿಸುತ್ತೆ ನನಗೆ, ಒಂದು ಡಾಕ್ಟರಾಗಿ ಬಂದರೆ ಕೂಡ ಓಡಿ ಜನದಲ್ಲಿ ಒಬ್ಬರು ಡಾಕ್ಟರ್ ಆಗಿರೋನು, ಈ ಆ್ಯಕ್ಟರ್ ಆಗಿ ಬಂದದ್ರಿಂದಾನೇ ಇವನಿಗೆ ಇಷ್ಟು ಫೇಮಸ್ ಸಿಕ್ಕಿದೆ ಅಂತ ನನಗೆ ಈಗ ತುಂಬ ಹೆಮ್ಮೆ ಆಗುತ್ತೆ. ಏನು ಸರ್ ಹುಟ್ಟಿದವರು ಗಲ್ಲಿ ತಂದೆ ತಾಯಿ ನೋಡಿದ್ರೆ ಕುಂಭಕೋಣದಲ್ಲಿ ಅವಾಗ ಹಾಸ್ಪಿಟಲ್ ಅದೆಲ್ಲ ಇಲ್ಲ. ನಮ್ ತಾತನ ಮನೆ ಇತ್ತು. ಸೊ ತಾತನ ಮೇಲೆ ಹುಟ್ಟಿರೋದು ನಾವಲ್ಲ. ಅದಾದ್ಮೇಲೆ ಚಿಕ್ಕ ವಯಸ್ಸಲ್ಲಿ ಪ್ರತಿ ಬೇಸಿಗೆ ರಜಲ್ಲೂ ತಾತನ ಮೇಲೆ ಮೀಟ್ ಮಾಡ್ತಾ ಇದ್ವಿ ನಾವೆಲ್ಲ ಕಸಿನ್ಸು ಸರ್. ಅದೀಗ ನಡೀತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಏನಾಗ್ತದೆ ಎಲ್ಲ ಹರಡ್ಬಿಟ್ಟಿದ್ದಾರೆ. ನಮ್ ಇಡೀ ಫ್ಯಾಮಿಲಿ ಹೆಂಗಾಗ್ಬಿಡಿ ಅಂದ್ರೆ ಪ್ರಪಂಚದ ಮೂಲೆ ಹೋಗ್ಬಿಡಿದಾರ್ರಿ. ಅಮ್ಮನ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಹೇಳಿದ್ರಲ್ಲ ನಾನು ಏನೇನ್ ಗುಣ ನೋಡಿದಾರೆ ಅದೆಲ್ಲ ಕಾರಣ ಅವರೇ. ನಿಮ್ಮನ್ನ ನೀವಾಗಿಸಿದವ್ರಿಗೆ ಸ್ವಾಗತ ಕೋರೋಣವೆ. ಅಪ್ಪ ಅಮ್ಮ ಶೋಭಾ ಈಗ ಮ್ಯಾನುಫ್ಯಾಕ್ಚರರ್ಸ್ ಬಂದರೆ ಪ್ರಾಡಕ್ಟ್ ಇಲ್ಲಿದೆ, ನೀವೇ ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೆಯದು. ಇದು ನಮ್ಮ ಫಾದರು PA ಗೋವಿಂದಾಚಾರಿ ಅಂತ, ನಮ್ಮಮ್ಮ ಸರೋಜಾ, ಅವನು ನನ್ನ ತಮ್ಮ ಸುರೇಶ್ ಅಂತ, ನನಗೆ ಒಬ್ಬ ಅಣ್ಣ ಇದ್ದಾನೆ ಶ್ರೀಧರ್ ಅಂತ, ಒಬ್ರು ಅಕ್ಕ ಮೀರಾ ಅಂತ. ಐ ಆಮ್ ಸೋ ಲಕ್ಕಿ. ಈ ತರ ಪೇರೆಂಟ್ಸ್ ಸಿಗ್ಬೇಕು. ಮೇನ್ಲಿ ನಾವೆಲ್ಲ ಏನಾಗಿದ್ದೀವಿ ಅದಕ್ಕೆ ಕಾರಣ ಬಂದು ನಮ್ಮ ಬಾಲ್ಯ ಅಷ್ಟು ಹಿತವಾಗಿತ್ತು. ಅದಕ್ಕೆ ಕಾರಣ ಇವರಿಬ್ರು. ಅಮ್ಮಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಎಲ್ರ ಕಡೆ ಹೇಳ್ತಿರ್ತೀನಿ, ಈ ಪೆಸಿಫಿಕ್ ಸಮುದ್ರ ಎಲ್ಲ ಇರುತ್ತಲ್ಲ ಆ ತರ ಏನಾಗ್ಲಿ ಸರ್, ದುಃಖ ಏನ್ ಬಂದ್ರೆ ಹಾಗೇ ಇರ್ತಾರೆ ಅವರು. ಸಮಚಿತ್ತ ಅಂದ್ರೆ ಅವರಿಂದ ಕಲಿಬೇಕು ನಾವು. ಅಂಡ್ ಅಪ್ಪ ಬಂದು ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್, ಹಿ ಸೋ ಆಕ್ಟಿವ್ ಅಂಡ್ ಸೋ ಸ್ಮಾರ್ಟ್, ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್. ಅವ್ರಿಗಿರೋ ಮೆಮರಿ ಪವರ್ ನಮ್ಗೆ ಇಲ್ವೇ ಇಲ್ಲ, ಖಂಡಿತ ಇಲ್ಲ. ಸೊ ಅದೆಲ್ಲ ಎಲ್ಲ ಒಂದ್ ಕಡೆ ನಮ್ಗೆ ಹೆಲ್ಪ್ ಆಯ್ತು. ಈ ಕಾರ್ಯಕ್ರಮನೇ ಒಂದು ತೊಟ್ಲು ಅಂದ್ಕೊಳ್ಳೇಮ್ಮ, ಮಗು ಇದೆ ಇಲ್ಲಿ, ಅಲ್ಲಿ ಕೂತು ತೂಗಿ ನೀವು. ಹೌದು ಬನ್ನಿ. ಗೋವಿಂದಾಚಾರ್ಯ, ನೀವೇನಾರ ಹೇಳಬೇಕು ಪುತ್ರರತ್ನ ಬಗ್ಗೆ. ನಾನು ಚಿಕ್ಕ ವಯಸ್ಸಲ್ಲ ಆಕ್ಟರ್ ಆಗ್ಬೇಕನ್ನೋ ಒಂದು ಆಸೆ ಇತ್ತು. ನನ್ನ ಫೋಟೋ ಬಾಲಚಂದ್ರಕ್ಕೂ ಶ್ರೀಧರಕ್ಕೂ ಕಳಿಸಿದೆ, ಡಸ್ಟ್ಬಿನ್ ಹಾಕಿಬಿಟ್ರು ಅಂತ ಕಾಣುತ್ತೆ. ಆಮೇಲೆ ಇದು ನನ್ನ ಮಗನಕ್ಕೂ ಬಂತು. ಇವಾಗ ವಿ ಆರ್ ಆಲ್ ವೆರಿ ಹ್ಯಾಪಿ. ಕೆ ಬಾಲಚಂದ್ರ ಅವರಿಗೆ ನೀವು ನಿಮ್ ಫೋಟೋ ಕಳಿಸಿದ್ರೆ ಇವ್ರಿಗೆ ಅವಕಾಶ ಸಿಗ್ತಾ? ಅಪ್ಪನ ಗೊತ್ತಿಲ್ಲ ಓವರ್ಟೇಕ್ ಮಾಡ್ಬಿಟ್ರಲ್ಲ ಸರ್ ನೀವು. ತಂದೆ ಸಿಕ್ಕಾಬಟ್ಟೆ ಸ್ವಾಭಿಮಾನಿ, ಆ ಕಡೆ ಈ ಕಡೆ ನೋಡೋದಿಲ್ಲ, ತುಂಬಾ ಇಂಡಿಪೆಂಡೆಂಟ್ ಆಗಿ ಬೆಳೆದವರು ಅಂತ. ಅದ್ರ ಬಗ್ಗೆ ಹೇಳಿ. ನೀವು ನಂಬೋದಿಲ್ಲ ರೀ, 19 ವರ್ಷದಲ್ಲಿ ಅವ್ರ ಮನೆ ಕಟ್ಟಿದ್ದಾರೆ. 19 ಇಯರ್ಸ್ ಅಲ್ಲಿ. ನಮಗ್ ಸಿಕ್ಕಿರೋ ಅವಕಾಶಗಳೆಲ್ಲ ಅವ್ರಿಗೆಲ್ಲ ಸಿಕ್ಕಿದ್ರೆ ಟಾಟಾ ಬಿಲ್ ಹತ್ರ ಆಗಿರೋ. ಈಗ ಸಹೋದರ ಸುರೇಶ್, ನೀವೆಲ್ಲ ಗಲಾಟೆ ಮಾಡ್ಬೇಕಾದ್ರೆ ಮೂಲೆಯಲ್ಲಿ ಕೂತ್ಕೊಂಡು ದಬಾಕೊಂಡು ಓದ್ತಿದ್ರಂತೆ, ಹೌದಾ ಸರ್? ನಾವು ಚಿಕ್ಕ ವಯಸ್ಸೆಲ್ಲ ಒಂದು 10 ಜನ ಹುಡುಗರು ಒಂದು ರೋಡಲ್ಲಿ ಯಾವಾಗ್ಲೂ ಆಟ ಆಡ್ತಾ ಇದ್ವಿ. ಎಲ್ಲ ಹುಡುಗರು ರಮೇಶ್ನ ಯಾವಾಗ್ಲೂ ಕರೀದ, ರಮೇಶ ಬಾರ ಕಣೋ, ಕ್ರಿಕೆಟ್ ಆಡೋ. ಇವನ್ ಬರ್ತಾನೆ ಇರಲಿಲ್ಲ. ಅವ್ನು ಚಿಕ್ಕ ವಯಸ್ಸಿದ್ದಾನೆ, ಹಿಸ್ ಇಂಟ್ರೆಸ್ಟ್ ವರ್ ಆಲ್ವೇಸ್ ಡಿಫ್ರೆಂಟ್. ಫಸ್ಟ್ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಒಂದು ಈಸಿ ಚೇರ್ ಒಳಗಡೆ ಕೆಳಗಡೆ ಮಲ್ಕೊಂಡ್ಬಿಟ್ಟು ಒಂದು ಪುಸ್ತಕ ಎತ್ಕೊಂಡು ಯಾವಾಗ್ಲೂ ಓದ್ತಾ ಇದ್ದ. ದಟ್ ಯೂಸ್ ಟು ಬಿ ಹಿಸ್ ಹ್ಯಾಪಿನೆಸ್. ಒಂದು ನಾವು ನಿಮ್ಮ ಬಗ್ಗೆ ಸರ್ವೆ ಮಾಡಕ್ ಹೋದಾಗ ಒಂದು ವಿಷಯ ಗೊತ್ತಾಯ್ತು. 3 ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬುಕ್ಗಳು ಸೇವ್ ಆಗುತ್ತೆ ಅಂತ ಮಾಡಿದ್ರೆ ಅವನ್ ಬುಕ್ ನಾನ್ ತಗೊಂಡು ನನ್ ಬುಕ್ ಇವನ್ ತಗೊಂಡ, ಅದಲ್ಲೇ ಓದಿದ್ ನಾವು. ಸರ್ ಹೆಂಗೆ ಸರ್ ಅಷ್ಟು ಡಿಗ್ನಿಫೈಡ್, ಯಾವಾಗ್ಲೂ ಈ ಪುನಗ್ ಬೆಕ್ಕ ತರ ಕ್ಲೀನ್ ಆಗಿ ಕಾಣಿಸ್ತೀರಿ. ವಯಸ್ಸೇ ಆಗಲ್ವಾ? ಈ ಬೆಕ್ ಮರಿ ಕ್ಲೀನ್ ಆಗಿರುತ್ತೆ. ನೀವು ಯಾವಾಗನ ನೋಡಿ ಸರ್, ಈ ಮಕ್ಕಳಿಗೆಲ್ಲ ಗೊಂಬೆ ಮಾಡ್ಕೊಡೋದು ಅದಕ್ಕೆ. ಅದು ಹೇಗೆ ಆ ಡಿಗ್ನಿಟಿ, ಹೇಗೆ ಅಷ್ಟು ಸ್ವಚ್ಛತೆ ಹೇಗೆ ಕಾಪಾಡ್ಕೋತೀರಿ? 2 ಕಾರಣಗಳು ಅಲ್ಲಿದೆ. ಇವತ್ತವರೆಗೂ ಇಷ್ಟು ವರ್ಷದಲ್ಲಿ ಅವ್ರ ಕೂದಲು ಬಾಚಿರ್ತಾರಲ್ಲ, ಎಣ್ಣೆ ಹಾಕಿ ಅಮ್ಮನಷ್ಟೇ ಅಪ್ಪನಷ್ಟೇ, ಎವ್ರಿ ಇಯರ್ ಇನ್ ಮೀ ಪ್ಲೇಸ್. ಯಾವಾಗಲೂ ನಾನು ಆತರ ನೋಡಿಲ್ಲ. ಅವ್ರು ಬೆಳಗ್ಗೆ ಎದ್ದಾಗ ನೋಡಿದಾಗ ಕೂಡ ಹಾಗೆ ಇರ್ತಾರೆ, ಅವ್ರು ಹೀಗೆ ಇರ್ತಾರೆ. ಸೊ ಅಲ್ಲಿಂದ ಎಲ್ಲೋ ಬಂದಿರ್ಬೇಕಷ್ಟೇ. ಮಿಲಿಟರಿ ಆಪರೇಷನ್, ಮಿಲಿಟರಿ ಬಹಳ ಕಿಸ್ತವ್ರು, ಅವರಿಂದೆಲ್ಲ ಕಲ್ತಿದೀವಿ ಅಷ್ಟೇ. ಅಮ್ಮ ಕಾಲದಲ್ಲೆಲ್ಲ ನಿಮ್ ಕಾಲದಲ್ಲಿ ಹಾಗಿತ್ತು ಗೊತ್ತಿಲ್ಲ ನಂಗೆ. ಈ LKG pre-KG ಗಳೆಲ್ಲ ಇರ್ಲಿಲ್ಲ. ಮನೆಯಲ್ಲಿ ಬೀದಿಲಿ ಹಿತ್ತಲಲ್ಲಿ ಕೋತಿ ಆಟ ಆಡಿ 4 ಓದೆ ತಿನ್ನೋದು ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್. ನಿಮ್ಮ ಸ್ಕೂಲನ್ನ ಒಂದ್ ಸ್ವಲ್ಪ ದುರ್ಬಿನ್ ಹಾಕೊಂಡು ನೋಡ್ಬರೋಣ.
ನನಗೆ ಸ್ವಲ್ಪ ನೆನಪಿಲ್ಲ. ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಾತ್ರ ಅಲ್ಲ ಓದಿದ್ದು ನಾನು. ಯಾಕಂದ್ರೆ ಸೆಕೆಂಡ್ ಥರ್ಡ್ ಫೋರ್ತ್ ನಾವು ಮೇಟರ್ ಕೊಟ್ಟಿದ್ವಿ. ಈ ಸ್ಕೂಲ್ ಮಾತ್ರ ನನಗೆ ಅಷ್ಟು ನೆನಪೇ ಇಲ್ಲ. ಬಟ್ ಆ ಟೈಮಲ್ಲಿ ನೆನಪಂದ್ರೆ ಒಂದು ಸ್ಲೇಟು ಬಲ್ಪ ಬರೋದಾಗಲ್ಲ, ಚಾಕ್ ಪೀಸ್ ತರ ಕೈಯಲ್ಲಿ ಕೊಟ್ಟಿರೋರು ಒಂದು, ಅದು ತಗೊಂಡು ಹೋಗ್ತಾ ಇದ್ ಮಾತ್ರ ನೆನಪಿದೆ. ನಮ್ಮ ಅಂಬಿ ಅಂತ ಒಬ್ರು ಇದ್ರು ಮನೆಯವರು, ಅವ್ರು ಕರ್ಕೊಂಡೋಗಿ ಬಿಡೋರು ಬರೋರು. ಮೊದಲನೇ ಕ್ಲಾಸಿಂದ ಕಟ್ ಮಾಡಿದ್ರೆ ಮೆಟ್ಟೂರು. ಹೌದು. ಆಣೆಕಟ್ಟು ಪಕ್ಕ ಹೋಗಿದ್ರ ಸರ್? ಅಯ್ಯೋ, ಅಲ್ಲಿಂದ ಬೆಂಗಳೂರು, ಪಶ್ಚಿಮದಿಂದ ಪೂರ್ವದ ಕಡೆಗೆ ಪೆನ್ಸಿಲ್ ಗೆರೆ ಎಳ್ಕೊಂಡು ಬಂದಿದ್ದೀರಿ. ಹೆಂಗೆ ಸರ್ ಆ ಶಿಫ್ಟಿಂಗ್, ಜಂಪಿಂಗ್ ಏನದು? ಅಲ್ಲ, ಮೇಜರ್ ಲೈಫು ನಾನು ಬೆಂಗಳೂರೇ. ನಾನು 10ನೇ ವರ್ಷದಲ್ಲಿ ಇಲ್ಲಿ ಬಂದೆ. ಸೊ ಅವ್ರ ಅಪ್ಪ ಬಂದೀಗ 40 years ಆಯ್ತು ಕರ್ನಾಟಕಕ್ಕೆ. ಹಾಗೆ ಅದೆಲ್ಲ ಸ್ಮಾಲ್ ಇನ್ಸಿಡೆಂಟ್ಸು. ಮೇಟೂರಲ್ಲಿ ಒಂದು 3 ವರ್ಷ ಇದ್ವಿ ಅನ್ಸುತ್ತೆ ನಾವು. ಅಷ್ಟು ನೆನಪಿಲ್ಲ ನನಗೆ. ಬಟ್ ಗೊತ್ತಿರೋದು ಅಂದ್ರೆ ಬಿಸಿಲು ಸರ್, ನೆನಪಿರೋದು. ಏನ್ ಬಿಸಿಲು ಅಂದ್ರೆ, ನಮ್ಮ ಮನೇಲಿ ಇರೋದು, ನಾವು ಸ್ಕೂಲ್ಗೆ ಹೋಗಿ ನಡ್ಕೊಂಡ್ ಬರ್ಬೇಕು. ಒಂದು ಹವಾಯಿ ಚಪ್ಪಲಿ ಇತ್ತು ನಮ್ಮ ಹತ್ರ. ಒಂದಿನ ಯಾವ್ದೊಂದು ಕಾರಣಕ್ಕೆ ಅದು ಅರ್ಧೋಯ್ತು ಚಪ್ಪಲಿ ಮಧ್ಯದಲ್ಲಿ. ಬರಿಗಾಲ ನಡ್ಕೊಂಡ್ ಬಂದಿದ್ದೀನಿ. ಅಲ್ಲಿಂದ ನಮ್ಮ ಮನೆ ಹೋಗ್ಬೇಕು ನಾನು. ಏನೋ 100 ಅಡಿ ಇರ್ಬೋದು ಅಷ್ಟೇ. ಕೈಯಲ್ಲಿ ಬುಕ್ ಇದೆ, ಚಪ್ಪಲಿ ಇಲ್ಲ. ಅದನ್ನ ದಾಟೋ ಓದಿದೆಯಲ್ಲ ಆ ಮರಳ ಹೀಟಲ್ಲಿ ಕಾಲೆಲ್ಲ ಸುಟ್ಟೋಗೋದು. ಆ ತರ ಒಂದು ಹೀಟ್ ಮಾತ್ರ ನೆನಪಿದೆ ಅಬೌಟ್ ಮೇಟೂರ್ ನನಗೆ. ಫಸ್ಟ್ ಟೈಮ್ ಅಲ್ಲಿ ಒಂದು ಪಪ್ಪೆಟ್ ಶೋ ನೋಡಿದ್ದು, ಆ ಸಂತೆ ಒಂದು ಇತ್ತದಲ್ಲಿ. ಎವ್ರಿ ಸಂಡೇ ಸಂತೆಗೆ ಬರೋರು. ಈಗ ನಾವು ಫಿಲ್ಮ್ ಅಲ್ಲಿ ನೋಡ್ತೀವಲ್ಲ, ಟವಲ್ ಹಾಕೊಂಡು ಮಾರೋದು, ಮೇಕೆ ಮರಿಲ್ಲ, ಅದೆಲ್ಲ ಅಲ್ಲಿ ನಡೆಯೋದು. ಆಮೇಲೆ ಯಾವ್ದೋ ಒಂದು ಡ್ರಾಮಾ ರಿಹರ್ಸಲ್ ನಡೀತದೆ, ಯಾವ್ದೊಂದು ಸರಿ ನೆನಪಲ್ಲ ನನಗೆ. ಬಟ್ ಆ ಸ್ಕ್ರಿಪ್ಟ್ ಅಂತ ಬರೀ ಕೈಲಿ ಇರ್ತಲ್ಲ, ಒಂದು ಫೋಲ್ಡ್, ಒಂದು ಪೇಪರ್ನ ಮಡಿಚಿ ಫಸ್ಟ್ ಟೈಮ್ ನಾನು ಸ್ಕ್ರಿಪ್ಟ್ ನೋಡಿದ್ದು ಅದೇ. ಫಸ್ಟ್ ಟೈಮ್ ಆ ಸ್ಕ್ರಿಪ್ಟ್ ಅದು ಹಾಫ್ ಮಡಿಚಿರ್ತಾರೆ, ಈ ಕಡೆ ಬರೀತಾರೆ, ಈ ಕಡೆ ಏನು ಬರೆಯೋದಿಲ್ಲ. ಅದೆಲ್ಲ ನಾನು ನೋಡಿದ್ದು, ಅದು ನೆನಪಿದೆ ನನಗೆ. ಅಂಡ್ ಅವತ್ತು ಶಂಕರಾಚಾರ್ಯ ಅವ್ರು ಬಂದಿದ್ರು ಒಂದ್ಸಲ ಮೇಟೂರ್ಗೆ. ಆ ಜನಕ್ಕಿದಂತ ಕ್ರೇಜು ಶಂಕರಾಚಾರ್ಯ ಬಂದಾಗ ಇಡೀ ಊರು ಅವ್ರ ಹಿಂದೆ ಹೋಗಿದ್ದು. ಅವ್ರು ಎಲ್ರಿಗೂ ಒಂದು ಸಿಲ್ವರ್ ಕಾಯಿನ್ ಕೊಟ್ರು, ಎಲ್ರಿಗೂ ಬರೋರ್ಗಳ ಭಕ್ತಾದಿಗಳು. ಅದು ನೆನಪಿದೆ. ಈ ತರ ವಿಷಯಗಳಿದೆ ಅಷ್ಟೇ. ಇವ್ರು ಏನೋ ತರ್ತಾ ಇರ್ತಾರೆ ಇವರು. ಅದು ಸ್ಕೂಲ್ ಬೆಲ್ಲು. ಯಾವ ಸ್ಕೂಲಿಂದ ಎಲ್ಲಿಂದ ತರ್ತಾ ಇದ್ರೆ ಗೊತ್ತಿಲ್ಲ ಸರ್ ನಮ್ಗೆ. ಏನೋ ದೊಡ್ಡ ಜಾತ್ರೆನೇ ಬರ್ತಾ ಇದೆ, ನನಗೂ ಗೊತ್ತಿಲ್ಲ ಸರ್. ಇದನ್ನ ಸ್ಕೂಲ್ ಬೆಲ್ ಅಂದ್ರೆ ಏನಾರು ನೆನಪಾಗುತ್ತಾ? ಅಯ್ಯೋ, ಈ ಬೆಲ್ ಸೌಂಡ್ ಕರೆಕ್ಟ್ ಆಗಿ ನಾವೇನೋ ಓದ್ತಿರ್ಬೇಕಾದ್ರೆ ಆ ಸೌಂಡ್ ಕೇಳೋದು ಸರ್. ನೀವೊಂದ್ಸತಿ ಕರೆಕ್ಟ್ ಆಗಿ ಬುಕ್ ಇಟ್ಕೊಂಡು ಏನೋ ಓದ್ತಿರ್ಬೇಕಾರೆ ನಮ್ ಕಣ್ಣೆಲ್ಲ ಅಲ್ಲಿ ಹೋಗ್ಬಿಡೋದು. ಒಂಥರ ಈ ಓದೋ ಮಕ್ಕಳಿಗೆ ಕಮರ್ಷಿಯಲ್ ಬ್ರೇಕ್ ಇದ್ದಾಗೆ ಎಳೆಯುತ್ತಾರೆ. ಕರೆಕ್ಟ್ ಆಗಿ ಯಾವತ್ತು ಓದ್ತಿರ್ತೀವಿ ಅವತ್ತೇ ಬರುತ್ತೆ ಆ ಸೌಂಡ್. ಆ ಸೌಂಡ್ ಬಂದ ತಕ್ಷಣ ನೀವು ಹೋಗ್ಲೇಬೇಕು, ಅದನ್ನ ತಗೊಳ್ಳೇಬೇಕು, ತಿನ್ಲೇಬೇಕು. ಮನೆಯವರು ಗೊತ್ತು ಅವ್ರಿಗೆ ಇದು ಇಷ್ಟ ಅಂತ. ನ್ಯಾಷನಲ್ ಹೈಸ್ಕೂಲ್ ನಾನು ಓದ್ತಿರ್ಬೇಕಾರೆ, ತಡ್ರಿ ಇದನ್ನ ಅಮ್ಮ ಹೇಳಿ. ಅಮ್ಮ ತುಂಬಾ ಹೇಳಿದಾರೆ. ಅಮ್ಮ, ಈ ಸೌಂಡ್ ಮಗುಗೆ ಕೇಳಿಸದೇ ಇರ್ಲಿ ಅಂತ ಏನೋ ಟ್ರಿಕ್ ಮಾಡ್ತಿದ್ರ. ಇವ್ರ ಅಣ್ಣನ ಮಕ್ಕಳು ಎಲ್ಲರೂ ಆಟ ಆಡ್ತಾ ಇರೋರು ಹಾಲ್ನಲ್ಲಿ, ಚಿಕ್ಕ ಹಾಲು. ಇವನಿಗೆ ಆ ಸೌಂಡ್ ಕೇಳಿಸ್ಬಾರ್ದು. ಕರೆಕ್ಟ್ ಆಗಿ 11 ಗಂಟೆಗೆ ಮಕ್ಕಳೆಲ್ಲರೂ ಕೂವಾಡೋರು, ಒಟ್ಟೊಟ್ಟಿಗೆ ಕೋರಸ್. ಹೌದು, ಕೋರಸ್ ತರ. ಆ ಸೌಂಡ್ ನಲ್ಲಿ ಪಾಪ ಇವನಿಗೆ ಗೊತ್ತಾಗೋದಿಲ್ಲ, ಹಂಗೆ ಮರ್ತು ಬಿಡ್ತಾನೆ. ಆ ತರ ಮಾಡ್ತೀವಿ. ಎಷ್ಟು ದಿವಸ ಆಯ್ತು ಸರ್ ನೀವು ತಿಂದಿಗೆ? ಈ ತಿರ್ಗಾ ನೀವು ಪಾಪ ಆಗ್ಬೇಕೀಗ. ಕೊಡಿ. ಅಯ್ಯೋ, ಕಾಯ್ತಾ. 2-3 ಫೇವರೇಟ್ ಕಲರ್ ಇದೆ, ರೆಡ್ ಮತ್ತೆ ಆರೆಂಜ್. ಮಿಕ್ಸ್ ಮಾಡಿ ಹೊಡೀರಿ ಹೇಳ್ತೇನೆ. ಬನ್ನಿ ಸರ್, ಬನ್ನಿ. ರೆಡ್ ಮತ್ತೆ ಆರೆಂಜ್ ನಿಮ್ಮ ಫೇವರಿಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಳೆ ನನಗೆ ಹೊಸ ಇಸ್ಕೊಂಡಿ ಹೆಂಗಿದೆ ಸರ್? ಬಹಳ ಚಲೋ ಇದೆ. ಇದೇನೋ ಈ ವೀಕ್ನೆಸ್ ಹಂಗೆ ಕಂಟಿನ್ಯೂ ಆಯ್ತು ಅನ್ಸುತ್ತೆ. ಸ್ಕೂಲಲ್ಲಿ ಓದ್ಬೇಕಾದ್ರೆ ಕೂಡ ಈ ಶಂಕರ್ ಲಂಚ್ ಹೋಮ್ ಅಂತಿರೋ ಗುರುವೆ, ಆ ಪಕ್ಕದಲ್ಲಿ ಒಂದು ಬೇಕರಿ. ಆ ಬೇಕರಿಯಲ್ಲಿ ಈ ಐಸ್ ಟ್ರೇ ಇರುತ್ತಲ್ಲ ಫ್ರೀಸರ್ ಒಳಗೆ, ಸೇಮ್ ಐಸ್ ಟ್ರೇಲಿ ನೀರ್ ಬದಲಾಗಿ ಗ್ರೇಪ್ ಜ್ಯೂಸ್ ನ ಹಾಕ್ಬಿಟ್ಟು ಈ ತರ ಒಂದು ಕಡ್ಡಿ ಹಾಕ್ಬಿಟ್ಟು ಹೊರಗಿಟ್ಬಿಡೋಣ ಸರ್. 10 ಪೈಸೆ ಅಷ್ಟೇ. ಅದು ತೆಗೆದ್ರೆ ಅದು ಗ್ರೇಪ್ ಐಸ್ ಕ್ರೀಮ್ ಆಗೋದು. ಏನ್ ಚೆನ್ನಾಗಿರೋದು ಅಂದ್ರೆ, ಐ ಥಿಂಕ್ ಹ್ಯಾಡ್ ಅ ವೀಕ್ನೆಸ್ ಫಾರ್ ದಿಸ್ ಆವಾಗ್ಲಿಂದಾನೆ. ಇದು ಯಾವಾಗ್ಲೂ ಹಂಗೆ ಸರ್, ಫ್ಲಾಶ್ ಬ್ಯಾಕ್ ಚೆನ್ನಾಗಿದ್ರೆ ಕ್ಲೈಮ್ಯಾಕ್ಸ್ ಚೆನ್ನಾಗಿರುತ್ತೆ ಅನ್ನೋ ತರ. ಈಗ ಇನ್ನೊಂದು ಪ್ರಾಪರ್ಟಿ ನಿಮ್ಗೋಸ್ಕರ ತರ್ತಾ ಇದೀವಿ. ಹೌದೇನೋ? ಪ್ಲೀಸ್. ಆ ಏಜ್ ಅಲ್ಲಿ ಸರ್ ಇದರಲ್ಲಿ ಶಾವ್ಗೆ ಹಾಕ್ಬಿಟ್ಟು ಮಾಡೋಷ್ಟ್ರಲ್ಲಿ ಪ್ರಾಣ ಹೋಗ್ಬಿಡುದು ಗುರುವೆ. ಅಂಡ್ ಇದೇನ್ ಗೊತ್ತಾ, ಇದು ಗ್ರಿಪ್ಪೇ ಸಿಗಲ್ಲ ಸರ್, ಹಿಂಗ್ ತಿರುಗುತ್ತೆ. ಇದು ಒಂದ್ ಕಡೆ ನಿಲ್ಲಲ್ಲ ಇದು. ಸೊ ಇದನ್ನ ಕಾಲಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು. ಈ ಟ್ರೈಪಾಡ್ ನ ಇಟ್ಕೊಂಡು ಈಗ ಇಷ್ಟು ಈಸಿಯಾಗಿ ಹೋಗ್ತಾ ಇದೆ. ಆ ಕಾಲದಲ್ಲಿ ಆ ಏಜ್ ಅಲ್ಲಿ ಇದನ್ನ ಮಾಡೋಷ್ಟ್ರಲ್ಲಿ. ಇದು ನಿಮ್ಮ ಮನೇಲಿ ಬಳಸ್ತಿದ್ದ ಯಂತ್ರವೇ. ಹೌದಾ? ಒರಿಜಿನಲ್. ಈಗ ಆಗಿದ್ದಾಗ್ಲಿ ಒಂದ್ಸತಿ ಅಮ್ಮ ಇದಾರೆ, ನೀವೇ ಅಂಪೈರ್ ಅಮ್ಮ. ಇದು ಕರೆಕ್ಟ್ ಮಾಡ್ತಾನ ಮಗ, ಹೇಳ್ಬೇಕೀಗ. ಮಾಡಿ ಸರ್.
ಸ್ಪೆಷಲ್ ಈಗ ಇದೇ ಖುಷಿಲಿ ತಿರ್ಗಾ ನಂದೊಂದು ರಿಕ್ವೆಸ್ಟ್ ಆ ಬ್ರೂವರೆಗೆ ಬರುತ್ತೆ, ಮಿಕ್ಕಿದ್ ಬರಲ್ಲ, ನೀವೇ ಬ್ರೇಕ್ ಬನ್ನಿ ಸರ್. ರೆಡಿ? ಓಕೆ, ದಿಸ್ ಇಸ್ ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ Coca-Cola ಹ್ಯಾಪಿನೆಸ್ ಪಾರ್ಟ್ನರ್ Coca-Cola. ಯಾರು ವಾಪಸ್ ಹೋಗ್ಬಿಡಿ, ಚಾನೆಲ್ ಚೇಂಜ್ ಮಾಡ್ಬಿಡಿ, ಮತ್ತೆ ದಯವಿಟ್ಟು ಬನ್ನಿ. ಯಾರು ವಾಪಸ್ ಹೋಗ್ಬಿಡಿ, ಚಾನೆಲ್ ಚೇಂಜ್ ಮಾಡಿ ಮತ್ತೆ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ತಡ್ರಿ ಸರ್, ಮಧ್ಯೆ ಹೇಳ್ಬಿಡಿ. ಪವರ್ಡ್ ಬೈ Quicker.com ಅಂಡ್ ಹ್ಯಾಪಿನೆಸ್ ಪಾರ್ಟ್ನರ್ Coca-Cola ಹೇಳ್ಬಿಟ್ಟೆ. ಓದ್ಬಿಟ್ಟೆ. ಹೋಯ್ತು. ನಾವು ಸೀಸನ್ 2 ಮಾಡ್ತಾರೆ, ನಮ್ಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಹೋಯ್ತು ಅಷ್ಟೇ, ಎಲ್ಲ ಗಾನ್. ನೆಕ್ಸ್ಟ್ ರೆಡಿ ಆಗ್ಬಿಟ್ಟಿದ್ದಾರೆ. 10 ವರೆಗೂ ನೀವೇ ಸಾರಥಿಗಳು, ನಾವು ಥರ್ಡ್ ಅಂಪೈರ್. ಥ್ಯಾಂಕ್ ಯು ಬಿಟ್ರೆ, ಹೇಳಿಬಿಟ್ರೆ. ಈ ಗ್ರ್ಯಾಂಡ್ ಫಿನಾಲಿಲಿ ನಮ್ಮ ಜೊತೆಗಿದ್ದಾರೆ ಚಿರಯುವಕ ರಮೇಶ್ ಅರವಿಂದ್ ಅವರು. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅನ್ನೋ ಥರ ಆಯ್ತಿದು. ಆಮೇಲೆ ತಂದೆ ತಾಯಿ ಇವರ ನೌಕರಿ, ಅವರ ಜರ್ನಿ ಜೊತೆಗೆ ಮಕ್ಕಳು ಕೂಡ ಅವ್ರ ದಿಕ್ಕಿಗೆ ಹೋಗ್ಬೇಕಾಗತ್ತೆ. ನಿಮ್ಮ ಮುಖ್ಯ ಬಾಲ್ಯ, ನಿಮ್ಮ ಈ ಪರಿವಿಡಿ ಎಲ್ಲ ಆದ ನಂತರ ಮೇನ್ ಬಾಲ್ಯ ಏನ್ ಗಡ್ಡ ಮೀಸೆ ಬರೋ ಟೈಮು ಸರ್ ಅದೆಲ್ಲ ಶುರು ಆಗಿದ್ದು ಬೆಂಗಳೂರಲ್ಲಿ. ಕುಮಾರನ್ ಸ್ಕೂಲ್. ಅಲ್ಲಿ ಹೋಗಿ ಕೇಳಿದ್ವಿ ಸರ್ ಅವ್ರು ಹೇಗೆ ಅಂತ. ಒಬ್ರಾರ ಅವ್ರೊಂದ್ ಸ್ವಲ್ಪ ಕೆಟ್ಟವ್ರು ಅನ್ಬೋದಿತ್ತಲ್ಲ ಸರ್. ಅಷ್ಟು ಎಲ್ರು ಸುಳ್ಳು ಹೇಳ್ಬಿಟ್ರ? ಇಲ್ಲ, ಎದೆ ತಟ್ಕೊಂಡು ಎದೆ ಮುಟ್ಕೊಂಡು ಹೇಳಿದ್ರು. ಅದೊಂದು 15 ಸಿನಿಮಾ ಮಾಡ್ಬೋದು ನಿಮ್ಮ ಒಳ್ಳೆತನ ಅಷ್ಟು ಹೇಳಿದ್ರು. ಸೊ ಅವ್ರು ಏನ್ ಹೇಳಿದ್ದಾರೆ ಅವ್ರ ಬಾಯಲ್ಲಿ ನೋಡೋಣ. ಆಕ್ಚುಲಿ ಇಲ್ಲಿ ಶುರು ಆಗುತ್ತೆ ನಮ್ಮ ಆಕ್ಚುಯಲ್ ಬಾಲ್ಯ ಕುಮಾರನ್ಸ್ ಇಂದ. ಹಾಯ್ ರಮೇಶ್. ಜಿ ರಮೇಶ್ ಅಪ್ಪ, ಜಿ ರಮೇಶ್ ಹೇಳ್ಬೇಕಲ್ವಾ? ಸಿ ಸೆಕ್ಷನ್ ಇದ್ದೆ ನೀನು ಯಾಕಯ್ಯ? ರಮೇಶು 7ನೇ ತರಗತಿನಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ರು. ನಾನು ಇಂಗ್ಲಿಷ್ ಮತ್ತೆ ಸೋಷಿಯಲ್ ಸ್ಟಡೀಸ್ ತಗೊಳ್ತಾ ಇದ್ದೆ. ಅವ್ರಿಗೆ ಯಾವುದೇ ಸಬ್ಜೆಕ್ಟ್ ಇಲ್ಲಿ ತುಂಬಾ ಕುತೂಹಲ, ನಾವು ಹೇಳ್ಕೊಡೋದಕ್ಕಿಂತ ಜಾಸ್ತಿ ಅವ್ರಿಗೆ ಕಲ್ತ್ಕೊಳ್ಬೇಕು ಅನ್ನೋ ಆಸೆ ಇರ್ತಿತ್ತು. ಏನಯ್ಯ ಏನ್ ಪ್ರಶ್ನೆಗಳು ಪಾಠ ಮಾಡಕ್ಕೆ ಬಿಟ್ಟರೆ ಬರೀ ಪ್ರಶ್ನೆಗೆ ಕೇಳ್ತಾ ಇದ್ದೆ ಅಂತ ಸ್ಟೂಡೆಂಟ್ಸ್ ಇವಾಗ ಕಡಿಮೆ ಆಗ್ತಿದೆಯಪ್ಪ. ಚಿಕ್ಕತನದಿಂದ ಅವ್ರಿಗೆ ಈ ನಾಟಕದಲ್ಲಿ ಬಹಳ ಅಭಿರುಚಿ ಇತ್ತು. ಎಲ್ಲೆಲ್ಲಿ ನಾವು ಕಾಂಪಿಟಿಷನ್ಸ್ ಕರ್ಕೊಂಡು ಹೋದ್ರು ಅವರು ಎಲ್ಲದರಲ್ಲೂ ಮೊದಲನೇ ಬಹುಮಾನ ತೆಗೆದುಕೊಂಡು ಬರ್ತಾ ಇದ್ರು. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಲ್ಲ, ಮಾಸ್ಟರ್ ಆಫ್ ಎವ್ರಿಥಿಂಗ್ ಹಿ ವಾಸ್. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಏನ್ ಅನ್ಸುತ್ತೆ? ಅವ್ರ ಮಾಲ್ತಿ ಪದಮಿ ಬಹಳ ಚೆನ್ನಾಗಿ ನೆನಪಿದ್ದಾರೆ ನನಗೆ. ಕ್ಲಾಸ್ ಟೀಚರ್ ಹೇಳಿದ್ರಲ್ಲ ಅವರಂತೂ ಕ್ಲಿಯರ್ ನೆನಪಿದೆ ನನಗೆ. ಆ ಬಿಲ್ಡಿಂಗ್ ನೋಡಿದಾಗ ಹಲವು ಈಗ ನೆನಪುಗಳ ಮಾತು ಮಧುರ ತರ ಬರ್ತಾ ಇದೆ. ಎಷ್ಟೊಂದು ಫ್ಲಾಶ್ ಬ್ಯಾಕ್ಸ್. ಫಸ್ಟ್ ಬಂದಿದ್ದೀನಿ ಗುರುವೆ, ಮೆಟ್ಟೂರಿಂದ ನಾವು ಬೆಂಗಳೂರು ಶಿಫ್ಟ್ ಆಗಿದ್ದೀವಿ. ಈ ತರ ಹುಡುಗರು ಎಲ್ಲ ಸ್ಮಾರ್ಟ್ ಹುಡುಗರು ಸರ್, ಎಲ್ಲ ಇಂಗ್ಲಿಷ್. ನಮ್ಗ ಒಂದು ಪದ ಇಂಗ್ಲಿಷ್ ಬರ್ತಿಲ್ಲ ಸರ್. ಬಂದಿದೀವಿ, ಕ್ಯೂ ಅಲ್ಲಿ ನಿಂತಿದ್ವಿ. ನನಗೆ ಒಂದು ಕಾಕಿ ಚಡ್ಡಿ, ನಮ್ಮ ಮೇಟೂರು ಸ್ಕೂಲ್ದು ಒಂದು ಕಾಕಿ ಚಡ್ಡಿ, ಪೊಲೀಸ್ ಚಡ್ಡಿ ತರ ಇಷ್ಟುದ್ದ ಇರೋದು. ಆ ಸ್ಟೂಡೆಂಟ್ ಇವರೆಲ್ಲ ಬಹಳ ಸ್ಮಾರ್ಟ್ ಆಗಿ ಅವ್ರ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ. ನಾನು ಕ್ಯೂ ಅಲ್ಲಿ ನಿಂತೀನಿ, ಎಲ್ಲ ರೇಗಿಸ್ತಾ ಇದ್ದಾರೆ ಗುರುವೆ. ಇಂಗ್ಲಿಷ್ ಬರಲ್ಲ, ಅದೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ಭಾಷೆ ಬರಲ್ಲ, ಎಲ್ಲ ಮೂ 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 ಅಂತಾರೆ. ಮೂ ಅಂದ್ರೆ ಏನು ಗೊತ್ತಿಲ್ಲ ಸರ್ ನಮ್ಗೆ. ಮೂವೆ ಹಿಯರಿಗೆ ಹೆರೆ ಅಂತಿದ್ವಿ. ಅಲ್ಲಿ ಕ್ಲಾಸ್ ಅಲ್ಲಿ ಕೂತ್ರೆ ಅಲ್ಲಿ ರೇಗಿಸ್ತಾರೆ, ಏನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಏನ್ ಅರ್ಥ ಆಗಲ್ಲ. ಮನೆಗೆ ಬಂದ್ರೆ ಅಪ್ಪ ಅವಾಗ ಇನ್ನು ಚಿಕ್ಕ ಹುಡುಗ ನಾನು, ಅಪ್ಪ ಹೇಳೋರು ಏನ್ ಭಾಷೆ ಅಷ್ಟೇ ಕಣೋದು, ಎಷ್ಟೊತ್ತು ಕಲಿಯೋದು, ಸ್ವಲ್ಪ ನೀನ್ ಮನ್ಸು ಹಾಕಿದ್ರೆ 30 ದಿನದಲ್ಲಿ ಕಲಿಬಹುದು ಭಾಷೆನ, ಅದಕ್ಕೆ ತಲೆ ಕೆಡಿಸ್ಕೊಳ್ತೀಯ ಅಂತ. ಆವಾಗಲೇ ಈಸಿ ಅಳು ಬಂದ್ಬಿಡೋದು ನನಗೆ ಎಲ್ಲದಕ್ಕೂ ಆ ಏಜ್ ಅಲ್ಲಿ. ಸೊ ಅದು ಬಟ್ ದೆನ್ ನಾನು ಒಂಥರ ಆಲ್ಮೋಸ್ಟ್ ಒಂಥರ ಚಾಲೆಂಜ್ ತರ ಆಗೋಯ್ತು ಇಂಗ್ಲಿಷು. ಅಯ್ಯೋ ಟೀಚರ್ ಬಂದ್ರು. Madam, welcome. How are you? Nice to have you. Thank you so much. ಬನ್ನಿ. ಸೊ ಮಾಲ್ತಿ ಬಾದಾಮಿ ಅವ್ರು ಬಂದು ನನ್ನ ಶ್ರೀ ಕುಮಾರನ್ ಚಿಲ್ಡ್ರನ್ಸ್ ಹೋಮ್ ಅಲ್ಲಿ ಟೀಚರ್ ಆಗಿದ್ರು. ನಮ್ಗೆ ಫಸ್ಟ್ ಇಂಗ್ಲಿಷ್ ಎಲ್ಲ ಹೇಳ್ಕೊಟ್ಟದ್ದು ಅವರೇನೆ. ಆ ಸ್ಕೂಲಲ್ಲಿ ಆ ಸ್ಟೇಜ್ ಅಲ್ಲಿ ಫಸ್ಟ್ ಟೈಮ್ ಸಣ್ಣ ಪುಟ್ಟ ಪರ್ಫಾರ್ಮೆನ್ಸ್ ಎಲ್ಲ ಶುರು ಆಯ್ತು. ಈ ಮೇಕಪ್ ವಿಷಯಗಳು ಶುರು ಆಗಿದ್ದಲ್ಲಿ ಫಸ್ಟ್ ಬಂದು ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಇವರೆಲ್ಲ ಸೇರಿ ನನಗೆ ಇಲಿ ಮಾಡ್ಬಿಟ್ಟಿದ್ರು ಸರ್. ಅವ್ನ್ ಮುಂದೆ ಪೈಪರ್ ಊದ್ಕೊಂಡು ಹೋಗ್ತಾನೆ, ನಾವೆಲ್ಲ ಇಲಿಗಳು ಅವ್ನ ಹಿಂದೆ ಹಿಂಗ್ ಹೋಗ್ಬೇಕು ಸರ್. ಕಿಂದ್ರ ಜೋಗಿ ಸರ್. ಮುಖದ ಮೇಲೆ ಒಂದು ಕಪ್ಪುದೊಂದು ಕೋನ್ ಹಾಕ್ಬಿಟ್ಟಿದ್ದಾರೆ ಇಷ್ಟು ದೊಡ್ಡದು. ಇಲಿಗೆ 2 ತೂತ್ ಮಾಡಿದ್ದಾರೆ. ಆ ತೂತು ಈ ಕಣ್ಣು ಯಾವತ್ತೂ ಮ್ಯಾಚ್ ಆಗಲ್ಲ ಲೈಫ್. ನೋಡಿದ್ರೆ ನೀವು ಮುಖ ಹಾಕೊಂಡ್ಬಿಟ್ರೆ ಎಲ್ಲೋಗ್ತಾ ಹೋಗೋದಲ್ಲ. ಅವನು ಆ ಕಡೆ ಹೋಗ್ತಾ ಇದ್ರೆ ಈ ಕಡೆ ಹೋಗ್ತಾ ಇದೆ. ಇಲ್ಲಿ ಅವ್ನು ಹಿಂದೆ ಹೋಗ್ಬೇಕು.
ಇಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದೆ, ಫುಲ್ ಕಾಮಿಡಿ ಆಗೋಯ್ತು, ಜನ ನಗ್ತಾ ಇದಾರೆ. ನಮ್ಗೆ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ. ಅವ್ನ್ ಕಿಂದರ್ ಜೋಗಿ ಆ ಕಡೆ ಊದ್ಕೊಂಡು ಇಲ್ಲಿ ಈ ಕಡೆ ಹೋಗ್ತಾ ಇದೆ, ಯಾರು ಕಣ್ ಕಾಣಿಸ್ತಾ ಇಲ್ಲ. ಅಲ್ಲಿ ಶುರು ಆಯ್ತದು. ಅಲ್ಲ ಸರ್, ನೀವು ಇಲ್ಲಿ ಡ್ರೆಸ್ ಹಾಕೊಳ್ಳೋದಕ್ಕೆ ಹಾಕೊಂಡು ಮುಖಾನೇ ಕಾಣೋದಿಲ್ವಲ್ಲ? ಅದೇ ನಮ್ಗೆ ಅಂತದೇ ಪಾತ್ರಗಳು ಕೊಡ್ತಾ ಇದ್ದು ಸರ್. ಇಷ್ಟು ದಿವಸ ಆದ್ಮೇಲೆ ಕಂಪ್ಲೇಂಟ್ ಹೇಳ್ತಿದ್ದಾರೆ. ಬಟ್ ಶಿ ವಾಸ್ ವೆರಿ, ನಮ್ಗೆಲ್ಲ ಬಹಳ ಭಯ ಅವ್ರು ಕಂಡ್ರೆ, ವೆರಿ ಸ್ಟ್ರಿಕ್ಟ್ ಆಗಿದ್ರು ಅವರು. ಅಂಡ್ ಇವ್ ಸಾರ್ ಬಂದು ನ್ಯಾಷನಲ್ ಹೈಸ್ಕೂಲ್ ಗ್ರೂಪ್ ಇದು, ಅದಕ್ಕೆ ನೆಕ್ಸ್ಟ್ ಸ್ಟೇಜ್ ಅದು. ಇವರಿದ್ದು KM ಟೀಚರ್. ಸೊ KM ಅಂತ ಒಂದು ಸೋಷಿಯಲ್ ಸ್ಟಡೀಸ್ ಟೀಚರ್ ಇದ್ರು. ನಮ್ಮ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಲ್ಸಿ, ಮೈಕ್ ಮುಂದೆ ನಿಲ್ಸಿ, ಡಿಬೇಟ್ ಹೋಗ್ಬೇಕು ನೀನು ಅಂತ ಪ್ರೋತ್ಸಾಹ ಕೊಟ್ಟಿದ್ದೆ KM ಮೇಡಮ್. ಈ ಮಾತೆಲ್ಲ ಶುರುವಾಗಿದ್ದು ಅವರಿಂದಾನೆ. ಬ್ಯಾಂಗ್ಳೂರ್ ಹೈಸ್ಕೂಲ್ ಅಲ್ಲಿ ಗುಡ್ ಪೀಪಲ್ ಸಫರ್ ದ ಮೋಸ್ಟ್ ಅಂತ ಒಂದು ಟಾಪಿಕ್. ನೀನ್ ಅದಕ್ಕೆ ಡಿಬೇಟ್ ಹೋಗ್ಬೇಕು ಅಂದ್ರು. ಏನ್ ಮೇಡಮ್ ಡಿಬೇಟ್ ಅಂದ್ರೆ ಏನ್ ಮೇಡಮ್ ಅಂದೆ. ಕಡೆ ಪರ ಮಾತಾಡೋ ವಿರೋಧ ಮಾತಾಡ್ಬೇಕು, ನಾನೆಲ್ಲ ಬರ್ಕೊಡ್ತೀನಿ, ಊರ್ ಹೊಡ್ಕೊಂಡು ಹೋಗಿ ನೀನು ಚಚ್ಬಿಡು ಅಂದ್ರು. ಸರಿ, ಎಲ್ಲ ಸ್ಟ್ರಾಂಗ್ ಆಗಿ ಹೇಳ್ಬೇಕು. ಒಂದೊಂದು ಡೈಲಾಗ್ ಹೊಡೆದ್ಮೇಲೆ ಅಲ್ಲಿ ಟೇಬಲ್ ಇರುತ್ತೆ, ಚೆನ್ನಾಗಿ ಕುಟ್ಟಬೇಕು ಅಂತ ಹೇಳ್ಕೊಬಿಟ್ಟಿದ್ರು. ಸೊ ನಾವು ಹೋಗಿದ್ವಿ ಅಲ್ಲಿ ಬ್ಯಾಂಗ್ಳೂರ್ ಹೈಸ್ಕೂಲ್, ಫುಲ್ ಜನ ಹುಡುಗರು. ಗುಡ್ ಪೀಪಲ್ಸ್ ಆಫ್ ದ ಮೋಸ್ಟ್ ಢಮಾನ್ ಅಂತ ಗುದ್ದೋದು, ಮತ್ತೆ ಢಮಾನ್ ಅಂತ ಗುದ್ದೋದು. ಗುದ್ದಿ ಫಸ್ಟ್ ಟೈಮ್ ಸರ್ ನಾನು ಡಿಬೇಟ್ ಮಾಡ್ತಾ ಇರೋದು. ಕೊನೆಯಲ್ಲಿ ಪ್ರೈಸ್ ಅನೌನ್ಸ್ ಮಾಡ್ತಾ ಇದಾರೆ. 3rd ಪ್ರೈಸ್ ಗೋಸ್ ಟು ಅಂದ್ಬಿಟ್ಟು ಯಾವನೋ ಹುಡುಗಂಟೋಯ್ತು. 2nd ಪ್ರೈಸ್ ಗೋಸ್ ಟು ಇನ್ನೊಬ್ರು ಯಾರೋ ಕೊಟ್ಬಿಟ್ರು. 1st ಪ್ರೈಸ್ ಗೋಸ್ ಟು ಕಾಯ್ತಾ ಇದೀವಿ, ಅದು ಬೇರೆ ಯಾರು ಕೊಟ್ಟೋಯ್ತು. ಆಮೇಲೆ ಜಡ್ಜ್ ಬಂದ್ರು. ಅಂಡ್ ದ ಬೆಸ್ಟ್ ಡಿಬೇಟರ್ ಗೋಸ್ ಟು G. ರಮೇಶ್ ಅಂತ ಕೈಗೆ ಕಪ್ ಕೊಟ್ರು. ಬುದ್ಧಿ ಪಡ್ಕೊಂಡ್ಬಿಟ್ರಿ ಪ್ರೈಸ್. ಹೌದು, ಕೊಟ್ಬಿಟ್ಟು ಹೇಳಿದ್ರು, ಮತ್ತೆ ಹುಡುಗ ಬಂದಾಗ ದಯವಿಟ್ಟು ಮರದಲ್ಲಿ ಟೇಬಲ್ ಹಾಕ್ಬೇಡಿ, ಹೊಡೆದಾಕ್ಬಿಡ್ತಾನೆ, ಕಬ್ಬಣದಲ್ಲಿ ಟೇಬಲ್ ಹಾಕಿ ಅಂತ ಹೇಳ್ಬಿಟ್ಟು ಹೋದ್ರು. ಬಟ್ ಫಸ್ಟ್ ಟೈಮ್ ನಾನು ನೆನಪಿರೋದು ಅಂದ್ರೆ ಆ ಕಪ್ ತಗೊಂಡು ನಾನು ಬಂದಿದ್ದು. ಅಮ್ಮ ನನ್ನ ಡೋರ್ ತೆಗೆದ್ರು, ನನ್ನ ಕೈಯಲ್ಲಿ ಕಪ್ ಇಟ್ಕೊಂಡು ಹೊರಗಡೆ ಯೂನಿಫಾರ್ಮ್ ಹಾಕೊಂಡು ನಿಂತಿದ್ದೀನಿ. ಅಮ್ಮನಿದ್ದಂತ ಸಂತೋಷ, ಫಸ್ಟ್ ರಿಯಲ್ ಮೊದಲನೇ ಗೆಲುವು ಅಂತ ನಾವು ನೋಡಿದ್ದು, ಚಪ್ಪಾಳೆ ಅಂತ ನೋಡಿದ್ದು ಅಲ್ಲೇ. ಮಾಲ್ತಿ ಮೇಡಮ್, ಒಂದೊಂದು ಮಾರ್ಕ್ಸಿಗೂ ಸುಪ್ರೀಂ ಕೋರ್ಟಿಗೆ ಹೋಗೋ ರೇಂಜ್ ಗಲಾಟೆ ಮಾಡ್ತಿದ್ರಂತೆ, ಹೌದಾ ಮೇಡಮ್? ಹೌದು, ಅವ್ರಿಗೆ ತುಂಬಾ ಆಸಕ್ತಿ. ಅಂದ್ರೆ ನನಗೆ ಬರ್ಬೇಕು ಅಂತಲ್ಲ, ನಂಗೆ ಯಾಕೆ ಕಮ್ಮಿ ಬಂತು ಅದನ್ನ ತಿಳ್ಕೊಂಡು ನಾನು ಮುಂದೆ ತಿದ್ಕೋಬಹುದು ಅಂತ ಅಮ್ಮ ಹೇಳಿದ್ರಲ್ಲ. 1 ಮಾರ್ಕ್ಗೆ ಇನ್ನೊಂದು ಹುಡುಗಿಗೆ ಜಾಸ್ತಿ ಬಂತು 7th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್ ನಲ್ಲಿ. ಪಾಪ ಮನೆಗೆ ಓಡ್ ಬಂದ್ಬಿಟ್ರು ರಮೇಶ್ ಅವ್ರ ತಂದೆ ಜೊತೆ. ಯಾಕೆ ಮ್ಯಾಮ್ ನನಗೆ ಕಮ್ಮಿ ಬಂತು, ನನಗೆ ಹೇಳಿ ಅಂತ. ಅಲ್ಲ ಸರ್, 100ಕ್ಕೆ 99 ತಗೊಂಡ್ರು ಅಳೋದಾ ನೀವು? 100 ಜನ ಹುಡುಗರು ಪಾಸ್ ಆಗ್ತಾರೆ, 3 ಮನೆ ನಡೆಯುತ್ತೆ ಸರ್. ಇವರು ಈ ಕ್ಲಾಸ್ ಬಿಟ್ಟ ಮೇಲೆ, ಸ್ಕೂಲ್ ಮುಗಿದ ಮೇಲೆ, ರಜಾ ದಿನಗಳಲ್ಲಿ, ಎಕ್ಸಾಮ್ ಮುಗಿದ ಮೇಲೆ ಎಲ್ಲ ಬಂದು ಡೌಟ್ ಕೇಳ್ತಿದ್ರಂತೆ. ತುಂಬಾ ಖುಷಿ ಆಯ್ತು. ನೀವು ಬೇರೆ ಅವ್ರು ಸಾಥ್ ಕೊಡ್ತೀರಾ? ಎಕ್ಸಾಮ್ ಮುಗಿದ್ಮೇಲೆ ಸರ್? ಎಕ್ಸಾಮ್ ಮುಗಿದ್ಮೇಲೆ ಕ್ಲಾಸ್ ಎಲ್ಲ ಮನೆಗೆ ಹೊರಟವರು ಹೊರಬಿಟ್ಟು ಡೌಟ್ಸ್ ಕೇಳ್ತಾ ಇದ್ದ. ಶ್ರದ್ಧಾ ಪರಮಾಗತಿ ಅಂತ ಇದೆ ನಮ್ಮ ಸ್ಕೂಲ್. ಅದಕ್ಕೆ ತಕ್ಕಾಗಿ ಡಿಸರ್ವಿಂಗ್ ಸ್ಟೂಡೆಂಟು ಅಷ್ಟೇ ಅಲ್ಲ, ಬಹಳ ಮುಖ್ಯವಾದಂಥ ವಿಚಾರ, ಇಡೀ ಕರ್ನಾಟಕ ಸ್ಟೇಟ್ಗೆ 7th ರ್ಯಾಂಕ್. ಈ ಸ್ಟುಡ್ ಫಾರ್ SSLC ಫಸ್ಟ್ ಟೈಮ್. We wish him all the best. Thank you sir. Thank you sir. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಮೇಸ್ಟರ್. ಪ್ಲೀಸ್ ಗುರುಸ್ಥಾನವನ್ನು ಅಲಂಕರಿಸಿ. ನಿಮ್ಗೆ ಪಾಠ ಮಾಡಿ ಮೇಸ್ಟ್ರಿಗೆ ಕೆಲಸ ಕಮ್ಮಿ ಆಯ್ತಾ ಅಂತ ಸರ್? ಅಷ್ಟು ಬುದ್ಧಿವಂತ ವಿದ್ಯಾರ್ಥಿ ಇದ್ರೆ, ಈಗ ಮೇಸ್ಟ್ರು ಒಂದು ಡಸ್ಟರು, ಒಂದು ಚಾಕ್ ಪೀಸ್ ಇಟ್ಕೊಂಡು ಬ್ಲಾಕ್ ಬೋರ್ಡ್ ಮುಂದೆ ನೋಟ್ಸ್ ಇಟ್ಕೊಂಡು ಏನೇನೋ ಹೇಳ್ತಾರೆ, ಬಾಯ್ ಬಡ್ಕೋತಾರೆ, ವಿದ್ಯಾರ್ಥಿಗಳು ಉದ್ಧಾರ ಆಗಲಿ ಅಂತ ಒದ್ದಾಡ್ತಾರೆ. ಅದನ್ನ ಪಿಕ್ ಮಾಡೋರು ಕೆಲವೇ ವಿದ್ಯಾರ್ಥಿಗಳು. ಎಷ್ಟು ಇಂಪಾರ್ಟೆಂಟ್ ಒಳ್ಳೆ ಗುರುಗಳು ಸಿಗೋದು, ಅದ್ರ 10 ಪಟ್ಟು ಇಂಪಾರ್ಟೆಂಟು ಒಳ್ಳೆ ವಿದ್ಯಾರ್ಥಿ ಸಿಗೋದು. ಈ ಮಧ್ಯೆ ನೆನಪಾಗುತ್ತಾ ಸರ್? ಅಂದ್ರೆ ಯಾರಾನ ಒಬ್ಬ ವಿದ್ಯಾರ್ಥಿ ಪುಸ್ತಕ ಕೈಲಿ ಹಿಡ್ಕೊಂಡು ಓದೋದೇ ಕಷ್ಟ ಇದೆ ಇವತ್ತು, ಮೊಬೈಲ್ ಹಿಡ್ಕೊಂಡು ಓದಬೇಕು ಅಂತದ್ರಲ್ಲಿ ನೀವು ಹಾರ್ಲಿಕ್ಸ್ ಬಾಟ್ಲ್ ಕೈಲಿ ಅಲ್ಲಾಡ್ಸ್ಕೊಂಡು ಓದ್ತಿದ್ರಂತಲ್ಲ, ಏನ್ ಸರ್ ಅದು? ಅಲ್ಲ, ಅವಾಗ ನಮ್ಮಮ್ಮ ಇದಲ್ಲಿ ಹಾಲು ಕೆನೆಯೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೊಟ್ಟಿರೋರು ಕೈಯಲ್ಲಿ, ಅದನ್ನ ಬೆಣ್ಣೆ ತೆಗಿಬೇಕು ನಾವು. ಸೊ ಇದು ಓದ್ತಾ ಇರುವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ, ಬಲಗೈ ಫ್ರೀ ತಾನೆ ಇದೆ, ಹೊಡ್ಕೊಂಡು ಕೈ ಕೊಟ್ಬಿಡೋರು ಅದನ್ನ. ಸೊ ಅದು ಆಮೇಲೆ ಬೆಣ್ಣೆ ಮೇಲ್ ಬರೋದು, ಅದನ್ನ ಹ್ಯಾಂಗ್, ಹೌದು, ಅದನ್ನ ತೆಗೆದು ಸಪರೇಟ್ ಆಗಿ ಇಡ್ಬೇಕು. ಅದೊಂದು ಪಾತ್ರೆ ಇರುತ್ತೆ, ನೀರು ಇರುತ್ತೆ, ಅದ್ರಲ್ಲಿ ಹಾಕಿಡ್ಬೇಕು. ಅದು ಕಲೆಕ್ಟ್ ಆಗ್ತಾ ಇರುತ್ತೆ, 1 ವಾರದಲ್ಲಿ ಇಷ್ಟು ಕಲೆಕ್ಟ್ ಆಗಿರುತ್ತೆ. ಇದೊಂದು ಕಡೆಗೆ ನೀವು ಕಡ್ಗೋಲು. ಹೌದು ಹೌದು, ಓದ್ತಾ ಇರ್ಬೇಕಾದ್ರೆ ಸೈಡ್ ಬಿಸ್ನೆಸ್ ಇದು. ಅಮ್ಮ, ಈ ಇಂಟರ್ನ್ಯಾಷನಲ್ ಐಡಿಯಾ ನಿಮ್ಗೆ ಯಾಕೆ ಬಂತಮ್ಮ? ನಾನು ಇವನಿಗೆ ಯಾವುದು ಕೆಲಸ ಕೊಡೋದೇ ಇಲ್ಲ ನಮ್ಮ ಮಕ್ಕಳಿಗೆಲ್ಲ. ಅವರೇ ನಾನು ಮಾಡಿದ್ರೆ, ಕೆಲಸ ಮಾಡಿದ್ರೆ ಅವನು ಕೊಡಮ್ಮ ನಾನ್ ಮಾಡ್ತೀನಿ ಅಂತ ತಾನೇ ತಗೊಂಡು ಎಲ್ಲ ಮಾಡುವನು. ಸುರೇಶ್ ಅವ್ರ ನಿಮ್ ಕೈಗೆ ಏನ್ ಕೊಡ್ತಿದ್ರು? ನಾವು ಮನೇಲಿ ಚಿಕ್ಕವರಲ್ವಾ, ಅವರೆಲ್ಲ ಇದೆಲ್ಲ ಮಾಡಿ ಬೆಣ್ಣೆ ಮಾಡೋರು, ನಾವು ಬರೀ ಬೆಣ್ಣೆ ತಿಂತಾ ಇದ್ವಿ ಅಷ್ಟೇ. ಆ ಕಳ್ಳ ಕೃಷ್ಣ ಬೆಣ್ಣೆ ಕದ್ದ, ಈ ನಮ್ಮ ರಮೇಶ್ ಅಪ್ಪ ಬೆಣ್ಣೆ ರೆಡಿ ಮಾಡ್ಕೊಂಡು ಹೋದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ತರದ್ ತುಂಬಾ ಹೆಲ್ದಿ ಆದಂತ, ತುಂಬಾ
ವಿಚಿತ್ರ ಸಣ್ಣ ಸಣ್ಣ ಡೀಟೇಲ್ಗಳಲ್ಲೇ ನಮ್ಮ ಬದುಕಿನ ಮಜಗಳಿರೋದು. ಇಂಥದ್ದು ದಂಡಿಯಾಗಿ ಇಟ್ಕೊಂಡಿದ್ದಾರೆ ರಮೇಶ್ ಅರವಿಂದ್ ಅವರು. ಈಗ ಒಂದು ಸಣ್ಣ ಬ್ರೇಕ್. ಪೂರ್ತಿ ಹೇಳ್ಬೇಕಾ ಸರ್ ತಿರ್ಗಾ? ಹೌದು ಸರ್. ಬ್ರೂ ವೀಕೆಂಡ್ ವಿತ್ ರಮೇಶ್. ಬ್ರೂ ವೀಕೆಂಡ್ ವಿತ್ ರಮೇಶ್. Quikr.com ಹ್ಯಾಪಿನೆಸ್ಗಾಗಿ ಕೋಕಾ ಕೋಲಾ. ಕರೆಕ್ಟಾ ಸರ್? Quikr.com ನವರು ಸಂತೋಷ ತುಂಬಿದವರು ಕೋಕಾ ಕೋಲಾ. ನೋಡಿ ಸರ್ ಓದ್ದೇ ಹೇಳ್ಬಿಟ್ಟೆ. ಒಂದ್ ಸಣ್ಣ ಚಪ್ಪಾಳೆ ನಮ್ಗೋಸ್ಕರ. ಈ 25ನೇ ಅದ್ಭುತ ಸಿಲ್ವರ್ ಜೂಬ್ಲಿ ಎಪಿಸೋಡ್ಗೆ ನಮ್ ಜೊತೆಗಿದ್ದಾರೆ ಸ್ಫುರದ್ರೂಪೆ ರಮೇಶ್ ಅರವಿಂದ್ ಅವರು. ಬೆಂಗಳೂರಿಗೆ ಬಂದ್ರಿ, ಸ್ಕೂಲಿಗೆ ಸೇರ್ಕೊಂಡ್ರಿ. ಆ ಗ್ಯಾಪ್ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ. ನಾವು ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂಬರೀಷ್ ಅವ್ರದ್ದು ಹೇಳಿದೀವಿ. ಬುಲ್ಬುಲ್ ಪ್ಲೇ ಮಾಡಕ್ಕಿಲ್ವಾ ನೋಡ್ತೀರಾ? ತಂದ್ರ ಅದನ್ನ. ನೆನಪಿದೆಯಾ? ಥ್ಯಾಂಕ್ ಯು ಭಟ್ರೆ. ಅಯ್ಯೋ ಎಷ್ಟು ವರ್ಷ ಆಯ್ತು ಇದು. ಈಗ ಬಹಳ ಸ್ಮಾರ್ಟ್ ಆಗಿದೆ. ಆ ಕಾಲದಲ್ಲಿ ಬೇರೆ ತರ ಇರ್ತಿತ್ತು. ಆ ಏಜ್ ಅಲ್ಲಿ ಎಲ್ರಿಗೂ ಇರುವಂತ ಹುಚ್ಚಾಟ. ಅದೇನೋ ಕಲಿಬೇಕು, ಏನೋ ಒಂದ್ ನೋಡ್ತೀವಿ, ಅದು ಇಷ್ಟ ಆಗ್ಬಿಡುತ್ತೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದ್ಸತಿ ಬೇಜಾರಾಗಲಿ, ನುಡಿಸ್ಬಿಡಿ ಸರ್. ದೇವರಣ್ಣ ಏನು ಬೆರಳು ಮೂವ್ ಆಗ್ತಿಲ್ಲ. ಯಾವ್ದು ಚೆನ್ನಾಗಿ ನೋಡ್ತೀವಿ ಸರ್. ಚೆನ್ನಾಗಿ ಯಾವ್ದು ಬರುತ್ತೋ ಅದು ಮಾತ್ರ ಪ್ಲೇ ಮಾಡ್ತೀವಿ. ಹೌದಾ ಸರ್? ಹೌದು. ಗ್ಯಾರಂಟಿ. ಏನು ಸರಿ ನಪ್ಕಲ್ಲಪ್ಪ. ಜಾನೆ ಕಹ ಬರ್ತಾ ಇತ್ತು ಅವಾಗ. ಜಾನೆ ಕಹ ಅನಿಸ್ತಾ ಇದೆ ಸರ್. ಒಂಚೂರು ಹತ್ರ ಬಂದ್ ಸರ್. ಈ ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ಜಾನೆ ಕಹ ಹಿಡಿದ್ಬಿಡೋಣ ಹಂಗಾರ ನಾವು ಇಬ್ರು ಸೇರಿ. ರಾಜ್ ಕಪೂರೇ ಬರ್ಬೇಕಂತ. ಮತ್ತೆ ಹೇಳಿ ಸರ್. ಬಂತು. ದೇವ್ರಾಣೆ ಬರೋದಿಲ್ಲ ಈಗಲ್ಲ. ದಯವಿಟ್ಟು ಇದಕ್ಕೆ ಹಳೆದಕ್ಕೆ ಹೋಗಬಾರ್ದು ಅನ್ನೋದು. ಅದೊಂದು ಹುಚ್ಚಾಟ. ಆ ಟೈಮಲ್ಲಿ ಏನೋ ಟ್ರೈ ಮಾಡಿದ್ದೆ. ಒಂದ್ 7-8 ಹಾಡು ಹೇಳ್ಕೊಟ್ರು ಮೇಷ್ಟ್ರೊಬ್ರು ಗಾಂಧಿ ಬಜಾರ್ ಅಲ್ಲಿ ಇದ್ರು. ಆಗ ದಿನಾಲು ಬಂದು ನಮ್ಮ ಮನಸ್ಸಲ್ಲಿ ಕಲ್ತಿರೋದು 2 ಲೈನ್ ಸರ್. ನಾವೇನೋ ದೊಡ್ಡ ಎಲ್ಲ ದೊಡ್ಡ ಕಣ್ಣು ಮುಚ್ಕೊಂಡೋದು ಏನು ಕೊಟ್ಟು ಫೋಟೋಗಳು ಪೋಸ್ಟ್ ಕೊಟ್ಟಿದ್ದೇನು. ಈ ತಕ್ಮಟಿಂಗ್ ಮ್ಯೂಸಿಕ್ ಹೊರಗಡೆ ಹೊಮ್ಮಿಸಿದ್ರಿ ತಾವು. ಈಗ ಇದ್ರದೊಂದು ಫೋಟೋ ತೆಗೆದು Quikr.com ಹಾಕಿದ್ರೆ ಏನ್ ರೇಟಿಂಗ್ ಹೋಗುತ್ತೆ ಸರ್ ಇದೀಗ? ಖಂಡಿತವಲ್ಲ ಹಾಕಿ ದಯವಿಟ್ಟು. ನಾನು ಬಗ್ಗೆ ಜೊತೆ ಪೋಸ್ಟ್ ಕೊಟ್ಬಿಡ್ತೀನಿ. ದಯವಿಟ್ಟು ಮಾರ್ಬಿಡಿದ್ದ. ಮಾರ್ ಬಂದ್ ದುಡ್ಡಲ್ಲಿ ಒಂದ್ ಮ್ಯಾಟ್ನಿ ನೋಡ್ಬಿಡ ಅಂತಾರೆ. ನಾನೊಂದು ಹಾಡು ಬರ್ದಿದ್ದೆ ಸರ್. ಡನ್ 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 ಡಂಕುನಕ ಫ್ರೆಂಡ್ ಒಬ್ನೇ ಕೊನೆ ತನಕ ಅಂತ. ಸೊ ನಿಮ್ಮ ಸ್ನೇಹಿತರು ನೀವು ಇಷ್ಟು ಕಾರ್ಯಕ್ರಮ ನಡೆಸೋರು ನಿಮ್ಗೆ ಗೊತ್ತಾಗಲ್ವಾ ಸರ್? ಈಗ ಬಿಡ್ತೀವ ಅವ್ರನ್ನ. ಯಾರೋ ಬರ್ತಿರ್ತಾರೋ ಕರ್ಸಿರ್ತಾರ ನೀವು ಯಾವ್ದು ಈ ಕಡೆ ಎಂಟ್ರಿ ಕೊಡ್ತೀರ? ಮೇನ್ ಫಿಲ್ಮ್ ಆಮೇಲೆ ಒಂದು ಪ್ರೋಮೋ ನೋಡ್ಕೊಂಡ್ ಬರೋಣ ಸರ್. ನಾನು ರಮೇಶ್ ಅವರೆಲ್ಲ ಈ ನ್ಯಾಷನಲ್ ಸ್ಕೂಲ್ ಬಂದು ಸೇರ್ಕೊಂಡ್ವಿ. ರಮೇಶ್ ನಿಂಗೆ ಜ್ಞಾಪಕ ಇದೆಯಾ? ನಾವು ಯಾವ್ದು ಜೊತೆ ಓದಿದ್ದೋ ಇದೇ ಕ್ಲಾಸ್ ರೂಮು 8th C ಇದೆ. ರಮೇಶ್ ಈ 3rd ಬೆಂಚಲ್ಲಿ ನೀನು ಕೂತ್ಕೋತಾ ಇದ್ದ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ನೀನು ಕಾರ್ನರಲ್ಲಿ ಕೂತ್ಕೋತಾ ಇದ್ಯಾ. ಆಮೇಲೆ ಅಟೆಂಡೆನ್ಸ್ ಕೂಗಿದಂಗೆ ಜ್ಞಾಪಕ ಇದೆಯಾ? ನಾವು SR ಅಂತಿಲ್ಲ, ಈಗಿನ ಹುಡುಗಿರ್ತಾರೆ, ಅಥವಾ ಪ್ರೆಸಿಡೆಂಟ್ ಸರ್ ಅಂತಿರಲ್ಲ, ಜೈ ಹಿಂದ್ ಅಂತ ಇದ್ವಿ. ಜ್ಞಾಪಕ ಇದೆಯಲ್ಲ? ಇದೇ ಜಾಗದಲ್ಲಿ ನಿಂತ್ಕೊಂಡು ನೀನು ಇಂಗ್ಲೀಷ್ ಡಿಬೇಟ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಯಾ. ನಾವೆಲ್ಲ ನೋಡು ಆ ಲೈನ್ಗಳೆಲ್ಲ ಹಾಗಾಗೇ ಇದೆ. ನಾವು 8th A 8B 8C 8D ಹಿಂಗೆ ಇರ್ತಾ ಇದ್ವಿ. ಅದೇ ಥರ 9th, ಅದೇ ಥರ 10th ಎಲ್ಲ ಕೂತ್ಕೋತಾ ಇದ್ವಿ. ಜ್ಞಾಪಕ ಇದೆ ನಿಮಗೆ? ನೀನು ನಿಂತ್ಕೊಂಡ್ಬಿಟ್ಟು ನೀನು ಇಂಗ್ಲೀಷ್ ಡಿಬೇಟ್ ಮಾಡಿದ್ರೆ ರಮೇಶ್ ಬೇರೆ ಸ್ಕೂಲ್ ನಡುಗ್ಬಿಡೋರು. ದ ವೇ ಇನ್ ವಿಚ್ ಯು ಸ್ಪೀಕ್, ಆ ಡಿಬೇಟು, ಆ ಬಾಡಿ ಲ್ಯಾಂಗ್ವೇಜು ದೇವರನ್ನ ಮರೆಯೋಕ್ಕಾಗಲ್ಲ ರಮೇಶ್. 7ನೇ ಕ್ಲಾಸಲ್ಲಿ ಐ ಸ್ಟಿಲ್ ರಿಮೆಂಬರ್ that you saved the drama. ಯಾಕಂದ್ರೆ ನಮ್ಮ actress ಸಿಗ್ತಾರೆ ನಿಮಗೆ felt anxious and that she could ಕೈಯೆಲ್ಲ ಹಾಕೋಬಿಟ್ಟು and in script ಇರಲಿಲ್ಲ ಮರ and you saved the whole thing. I still remember. really? ನಮಗೆ ಆವಾಗ ಒಂಥರ ಈ ಹುಡುಗಿರು ನೋಡೋದು, ಹುಡುಗಿರು ಮಾತಾಡ್ಸೋದು ಇದೆಲ್ಲ ಏನಿಲ್ಲ. ಬರೀ ಕ್ರಿಕೆಟ್ ಆಡೋ, ಮೋರಿಯಲ್ಲಿ ಕೂತ್ಕೋ, ಹುಡುಗರಿಗೆಲ್ಲ ಕಿಂಡಲ್ ಮಾಡಿ ನೈಟ್ ಶೋ ಹೋಗೋದು, ಇದು ಬಿಟ್ಟರೆ ಬೇರೆ ಏನಿಲ್ಲ ನಮಗೆ. ಯಾವಾಗ ನೋಡಿದ್ರು ಮೋರಿಯಲ್ಲಿ ಆಟ ಆಡ್ಕೊಂಡಿದ್ದು ರಮೇಶ ಸಡನ್ನಾಗಿ SSLCಯಲ್ಲಿ ಸ್ಟೇಟ್ಗೆ 7th ರ್ಯಾಂಕ್ ಬಂದ. ನಮಗೆಲ್ಲ ತುಂಬಾ ಆಶ್ಚರ್ಯ. ಇಡೀ ನಮ್ಮ ರೋಡಲ್ಲಿ ಎಲ್ರಿಗೂ ಆಶ್ಚರ್ಯ ಆಗೋದು. ಗುರು ಸತೀಶ ನೀವು 1/5 ಚಡ್ಡಿನ ಸರ್ ಇದು? ನಮ್ದೊಂದು ಗ್ಯಾಂಗ್. 5th ಮೇನ್ ರೋಡ್ ಗ್ಯಾಂಗ್ ಮಾತ್ರ ಮರೆಯಕ್ ಚಾನ್ಸೇ ಇಲ್ಲ. ಈ ತ್ಯಾಗರಾಜ್ ನಗರದ ಮೋರಿಗೆ ಆಣೆ ಕಟ್ಟಿದವ್ರು ನೀವೇನಾ ಸರ್? ಇದೇ ಗ್ಯಾಂಗ್ ಸರ್. ಬೇಸಿಗೆ ರಜೆಲ್ಲ ಬಂದ್ಬಿಟ್ರೆ ಮನೆಗೆ ಹೋಗ್ತಾರ. ಬರೀ ರಸ್ತೆನೆ ಸರ್. ನಾವು
ಒಂದು ಐಸ್ ಪೈಸ್ ಆಡ್ತಿದ್ದ ಸಂಜೆ ಅಂತ ಹುಡುಗ ಇದ್ದ, ಮಲಯಾಳಿ ಹುಡುಗ ಒಬ್ಬ. ಅಯ್ಯೋ ಅವ್ನು ಔಟ್ ಮಾಡಿಸ್ಬಿಟ್ರೆ 120 ಸಲ ಐಸ್ ಪೈಸ್ ಅಲ್ಲಿ. ಇವನು ಐಸ್ ಪೈಸ್ ಮಾಡಿದಾಗ ಅವನ್ನ ಟಾರ್ಗೆಟ್ ಮಾಡಿ ಇವನು ಹೋಗಿ ಮನೇಲಿ ಊಟ ಮಾಡ್ಕೊಂಡ್ ಬಂದ್ಬಿಡ ಅವನು 2 ಗಂಟೆ 3 ಗಂಟೆ ಹುಡುಕ್ತಾನೆ ಆಮೇಲೆ ಬಂದು ಇನ್ನೂ ಆಡ್ತಾ ಇದೀರಾ ಅಂತ ಇವನ್ ಬಂದು ಕೇಳೋಣ. ಗುರುರಾಜ್ ಅವರೇ, ಆಪರೇಷನ್ ಡೈಮಂಡ್ ರಾಕೆಟ್ ನೋಡಿ ಏನೋ ಅನಾಹುತ ಆಗಿತ್ತಂತಲ್ಲ, ಏನ್ ಸರ್ ಅದು? ಅಣ್ಣವ್ರಂದ್ರೆ ಬಹಳ ಇಷ್ಟ ಅವನಿಗೆ. ಅವಾಗಲೂ ಕನ್ನಡ ಫಿಲ್ಮ್ ಆಪರೇಷನ್ ಡೈಮಂಡ್ ರಾಕೆಟ್ ಹೋದ್ವಿ, ಹೋಗಿ ಬಂದಿದ್ದೆ ಸರ್. ಇನ್ 1 ವಾರ ಅವನ ನಡೆಯಕ್ಕೆ ಆಗ್ಲಿಲ್ಲ. ಮಾತೆದ್ರೆ ಅಣ್ಣವರ ಫೈಟ್ಸು ಗುರು ಹುಡುಗರೆಲ್ಲ ಹೊಡಿಯಕ್ ಹೋಗೋನು. ಮತ್ತೆ ಅದು ಅಣ್ಣವರದ ಹಾಡು, ಇಫ್ ಯು ಕಮ್ ಟುಡೇ ಏನಂದ್ರೆ ಒಂದು ನಟ ನೋಡ್ಬಿಟ್ರೆ ಸ್ಕ್ರೀನ್ ನಮ್ಗೆ ಗೊತ್ತಿಲ್ಲದೆ ಒಳಗೋಗ್ಬಿಡೋದಲ್ಲ ಗುರುವೆ. ನಾ ವಿಷ್ಣು ಸರ್ದು ನೋಡಿದ್ದೆ, ನಾವು ₹1 ನಾನು ನೋಡಿದ್ರೆ ಒಂದ್ ಕ್ಯಾರೆಕ್ಟರ್ ಕಾಲಿಂಗ್ ಮಾಡೋದು ಗುರುವೆ. ಅದೇನೋ ನಮ್ಗೊಂದು ಇಷ್ಟ ಆಗ್ಬಿಡಿತಲ್ಲ, ರಸ್ತೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುಮ್ನೆ ಅರ್ಥನೇ ಇಲ್ಲ ಸರ್. ಇನ್ನೊಂದು, ನಾವೆಲ್ಲ ಮಾಮೂಲಿ ಊಟ ಆಟ ಆಡ್ದೆ, ಬೆಳಿಗ್ಗೆ ಶುರು ಮಾಡಿದೆ ರಜದಲ್ಲಿ ಫುಲ್ ಡೇ ಆಟ ಆಡ್ತೀವಿ. ಮಧ್ಯದಲ್ಲಿ ಗುರು 1 ನಿಮಿಷ ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ರಮೇಶ್ ಊಟಕ್ಕೆ ಏನ್ ಗುರು ಅವ್ರ ಮೇಲೆ ಅದು ಇವತ್ತೇನು ಅವ್ನ್ ಏನ್ ತಿಂತಾನೆ ಗೊತ್ತಿಲ್ವ ನಮ್ಮ ಮನೆಗೆ ಹೋಗಿ ತಿನ್ನೋದೇ ಮೊಸರನ್ನ ಚಿಪ್ಸು. ಮನೆಗೆ ಹೋದ್ರೆ ಅವನವರು ಏನಮ್ಮ ಚಿಪ್ಸು ಮೊಸರನ್ನ. ಇಡೀ ಲೋಕಕ್ಕೆ ಸಾಯಂಕಾಲ ಚಿಪ್ಸ್ ಬೇರೆದ ಕಾಂಬಿನೇಷನ್. ನಿಮ್ಗೆ ಹೆಂಗೆ ಸರ್ ಅದು ಮೊಸರನ್ನಕ್ಕೆ? ತಿನ್ಸ್ಬಿಡಿ ಸ್ನೇಹಿತರ ಕೈಯಿಂದ, ಅವರ ಫೇವ್ರೇಟ್ ಅದು. ಈ ನಟರಿಗೆ ತಿನ್ನದ್ ಬೇಡ, ಆಹಾರ ನೋಡ್ಬಿಟ್ರೆ ಮೈ ಬಂದ್ಬಿಡುತ್ತಂತೆ. ನಿಮ್ಮ ಈ ಮೈ ಇಷ್ಟು ತೆಳ್ಳಗೆ ಬೆಳ್ಳಗೆ ಯಾಕಿದ್ದೀರಿ ಅನ್ನೋದು ಈ ಮೊಸರನ್ನ ಚಿಪ್ಸ್ ಹೇಳ್ತಾ ಬಿಡಿ ಸರ್. ಸತೀಶ್ ಅವ್ರೆ, ನಿಮ್ ಮನೇಲಿ ಏನೋ ಶಿವರಾತ್ರಿ ನಡೀತಿತ್ತಂತಲ್ಲ, ಅದು ಹೇಳಿ ಸರ್. ಸೊ ವರ್ಷ ನಾವು ಶಿವರಾತ್ರಿಗೆ ಸೇರ್ತಾ ಇದ್ವಿ. ಸೊ ಇನ್ವೇರಿಯಬಲಿ ನಮ್ಮ ಮನೇನೆ ಹೆಡ್ ಆಫೀಸ್ ಆಗ್ಬಿಟ್ಟಿರೋದು. 4 ಆಣೆ 50 ಪೈಸೆ ಎಲ್ಲ ಸೇರಿಸ್ಬಿಟ್ಟು ಒಂದು 10 ರಿಂದ 15 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ವಿ. ಮೈನ್ ಫುಡ್ ಅಂದ್ರೆ ನಮ್ಗೆ ಚಿಪ್ಸು, ಕಲಂಗ್ರಿ ಹಣ್ಣು, ಪಪ್ಸು ಎಲ್ಲ ತರೋದು. ನಾವೇ ಮಾತಾಡ್ಕೊಂಡು ಒಬ್ಬನ್ ನೋಡೋದು, ಅವ್ನಿಗೆ ಹೊಡಿಬೇಕು ಅಂತ ಮಾಡೋದು. ಇಲ್ಲಿ ಟಾರ್ಗೆಟ್ ಮಾಡ್ಬಿಟ್ಟು ಲೈಟ್ ಆಫ್ ಮಾಡ್ತಾ ಇದ್ವಿ, ಅವ್ನಿಗೆ ಹೊಡೆದ್ಬಿಡೋದು ಕತ್ಲೆ ಆದ್ಮೇಲೆ, ತಿರ್ಗಾ ಲೈಟ್ ಹಾಕೋದು. ಹಂಗೆ ಮಾಡ್ತಾ ಇದ್ದಾಗ ರಮೇಶ್ ಗೊತ್ತಾಯ್ತು ಅವನಿಗೆ ಟಾರ್ಗೆಟ್ ಮಾಡಿದೀವಿ ನೆಕ್ಸ್ಟ್ ಅಂತ. ಅವನು ನಾವು ಅವಾಗ ಒಂದು ಚಾಕು ಇತ್ತು, ಅದನ್ನ ನನ್ನ ಹತ್ರ ಯಾರಾದ್ರೂ ಬಂದ್ರೆ ಲೈಟ್ ಆಫ್ ಮಾಡ್ಬಿಟ್ಟು ನಾನು ಹಿಂಗ್ ಮಾಡ್ಬಿಡ್ತೀನಿ ಅಂತ. ಅಷ್ಟ್ರಲ್ಲಿ ಏನಾಯ್ತು, ಲೈಟ್ ಆಫ್ ಆಯ್ತು. ಆಗಿದ ತಕ್ಷಣ ಹಿಂಗ್ ಅಂದಿದ್ದಾನೆ, ನನ್ನ ತಮ್ಮ ಏನೋ ಎದ್ದಿದ್ದಾನೆ, ಕರೆಕ್ಟ್ ಆಗಿ ಅವ್ನ ಮೂಗು ಕುಯ್ತು. ಸೂರ್ಪುರಗಿ ಎಲ್ಲಿ ಸರ್ ಪುಣ್ಯಾತ್ಮ ಈಗ? ಬಂದ್ರು ಬನ್ನಿ ಸರ್, ಇಲ್ಲಿ ಮೂಗ್ ಏನಾಗಿದೆ ನೋಡೋಣ ಸ್ವಲ್ಪ. ಅದು ಮಾರ್ಕ್ ಇವಾಗ ಹೊರಟೋಗಿದೆ. ಏನ್ 307 ಏನ್ ಕೇಸ್ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲ, ನೆಕ್ಸ್ಟ್ ಮೂಮೆಂಟ್ ಯಾರು ಇಲ್ಲ ಅಲ್ಲಿ. ನಾನೊಂದ್ ಕತೆ ಹೇಳ್ತೀನಿ ಕೇಳಿ ಸರ್. ಈಗ ಹೇಳಿ ಸರ್. ಇಬ್ರು ವಾರಿಯರ್ಸ್ ಇದ್ರಂತೆ, ಕತ್ತಿ ಆಡಿಸೋರು. ನಾನು ಚೆನ್ನಾಗಿ ಕತ್ತಿ ಆಡಿಸ್ತೀನಿ ಅಂತ ಇಬ್ರು ಮಧ್ಯೆ ಜಗಳ ಆಗ್ಬಿಟ್ಟು ಆ ಊರ ರಾಜ ಅವ್ರಿಬ್ರು ಕರ್ಸದ್ನಂತೆ. ಹಂಗ್ ಜಗಳ ಆಡ್ಬಿಟ್ರಪ್ಪ, ಇಬ್ರಲ್ಲಿ ಯಾರು ಚೆನ್ನಾಗಿ ಕತ್ತಿ ಆಡಿಸ್ತೀರಿ, ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ಒಂದೊಂದು ಸೊಳ್ಳೆ ಕೊಟ್ಬಿಟ್ಟು, ಈ ಸೊಳ್ಳೆನ ತುಂಡು ಮಾಡಿ ಅಂತ. ಮೊದಲನೇವನು ಸೊಳ್ಳೆ ಹಿಂಗ್ ಓಪನ್ ಮಾಡಿದ್ರಂತೆ, ಬಾಟ್ಲಿಂದ ಸೊಳ್ಳೆ ಹೊರಗೆ ಬಂತಂತೆ, ಹಿಂಗ್ ಅಂದಂತೆ 8 ತುಂಡಾಗೋಯ್ತಂತೆ ಸೊಳ್ಳೆ. ಸರಿ 8 ತುಂಡು ಮಾಡಿದಾನೆ, ನೀನು ಅವನಿಗಿಂತ ಜಾಸ್ತಿ ತುಂಡು ಮಾಡಿದ್ರೆ ಸೊಳ್ಳೆನ ನಿನಗೆ ಫಸ್ಟ್ ಪ್ರೈಸ್. ಸೊ 2ನೇ ಅವನು ಬಾಟ್ಲು ಓಪನ್ ಆಯ್ತಂತೆ, ಸೊಳ್ಳೆ ಆಚೆ ಬಂತಂತೆ, ಇವ್ನು ಹಿಂಗೆ 2 ಸತಿ ಅಂದಂತೆ, ಸೊಳ್ಳೆ ಹಾರಾಡ್ತಾನೆ ಇತ್ತಂತೆ. ನನಗೆ ಪ್ರೈಸ್ ಕೊಡಿ. ಎಲ್ಲಿ ಸೊಳ್ಳೆ ಹಾರಾಡ್ತಾ ಇದೆಯಲ್ಲ, ಅದನ್ನ ಯಾರನ್ನ ಹಿಡಿದು ನೋಡಿ, ಅದಿನ್ನ ಮೇಲೆ ಮಕ್ಕಳು ಮಾಡಕ್ಕಾಗಲ್ಲ ಅಂತ ಹೇಳಿದ್ನ. ಥ್ಯಾಂಕ್ ಯು. ನಿಮ್ಮ ಸ್ನೇಹದ ಜೊತೆಗೆ ಒಂದು ತುತ್ತು ಮೊಸರನ್ನ ಚಿಪ್ಸು ಕೊಟ್ರಿ, ಹಳೆ ಕತೆ ಹೇಳಿದ್ರಿ. ಯಾವುದಕ್ಕೂ ನೀವು 5 ಜನ ಮೂಗ್ಗಳನ್ನ ಕಾಪಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಸೀಟಿಗೆ ಕೂಲ್ ಆಯ್ತು, ಚಡ್ಡಿ ಸಾಮಾನ ಹೋಯ್ತು, ಕೊಳವೆ ಚಡ್ಡಿ ಅಂತ ಕರಿತೀವಿ. ಪ್ಯಾಂಟ್ ಬೆಲ್ ಬಾಟಮ್. ಪ್ಯಾಂಟ್ ಬೆಲ್ ಬಾಟಮ್ ಎಷ್ಟು ಸರ್? 38 ಇಂಚು. 39 42 ಹೋಗೋ ಸರ್. 42 ಅಂದಾಜು ನೀವೊಂದು 40 ಇಟ್ಟಿರ್ಬೋದು ಸರ್ ಬೆಲ್ ಬಾಟಮ್. ಹೌದು. ಆ ಒಂದು 40 ಇಂಚಿನ ಬೆಲ್ ಬಾಟಮ್ UVCE ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು. ಇಲ್ಲಿ ತಮ್ಮ ಪರಾಕ್ರಮಗಳು ನೆನಪಿದೆಯೋ? ಖಂಡಿತ. ಒಂದು ಸಣ್ಣ ಝಲಕ್ ನಿಮ್ಮ ಕಾಲೇಜ್. ಯಾವುದೇ ಒಂದು ಕೆಲಸ ಹಿಡಿದ್ರೆ ಅದನ್ನ ಮುಗಿಸೋ ತನಕ ಬಿಡ್ತಾ ಇರಲಿಲ್ಲ ಅನ್ನೋ ಅಂತ ಒಂದು ಮನೋಭಾವ. I do remember you standing in front of the mirror at midnight, and you were just practicing the debate for the next day. I was really very impressed with the kind of focus and dedication you had towards excellence. ನಮ್ದೆಲ್ಲ ಒಂದು ಗ್ರೂಪ್ ಇರೋದು. ರಮೇಶ್ ಯೂಸ್ ಟು ಬಿ ಅವರ್ ಲೀಡರ್. ಅವ್ರ ಹತ್ರ ಮೈನ್ ಆಕ್ಟರ್ಗಳು, ನಾವೆಲ್ಲ ಸೈಡ್ ಆಕ್ಟರ್ಸ್ ತರ, ಎಕ್ಸ್ಟ್ರಾಸ್ ತರ ಹೋಗಿರ್ತಾ ಇದ್ವಿ. NIA ಟೆಕ್ನಿಕ್ಸ್ಗೆ ಹೋಗ್ತಾ ಇದ್ವಿ ನಾವು, ಒಂದು ಟ್ರೂಪ್ ಸೂಪರ್ ಸ್ಟಾರ್ ಅಂತ ನಾಟಕ ಮಾಡಿದ್ವಿ.
ಫಸ್ಟ್ ಪ್ರೈಸ್ ಬಂತು. ಆ ವರ್ಷ ರಮೇಶ್ಗೆ ಮ್ಯಾನ್ ಆಫ್ ಟೆಕ್ನಿಕ್ಸ್ ಅನ್ನೋ ಅವಾರ್ಡು ಬಂತು. ಎಕ್ಸ್ಟ್ರೀಮ್ಲಿ ಕನ್ಸಿಸ್ಟೆಂಟ್, ಪಾಸಿಟಿವ್ ಆ್ಯಂಡ್ ಪರ್ಫೆಕ್ಟ್ ಪರ್ಸನ್. ಎಕ್ಸ್ಟ್ರೀಮ್ಲಿ ಕನ್ಸ್ಟ್ರಕ್ಟಿವ್ ಅಂಡ್ ಟ್ಯಾಲೆಂಟೆಡ್ ಪರ್ಸನ್. ಸ್ನೇಹಿತರು ಬಳಗದಲ್ಲಿ ಒಂದು ಸ್ಟೇಟ್ಮೆಂಟ್ ತಮ್ಮ ಬಗ್ಗೆ ಹೇಳಿ ಸರ್. ಫಸ್ಟ್ ಮಾತಾಡಲ್ಲ ಅವನ ಹೆಸರು ಟಿಪ್ಸಿ ರವಿ ಅಂತ ಕರೀತಾ ಇದ್ದ. ಅವನ ಹೆಸರು ರವಿ, ನಾವು ಟಿಪ್ಸಿ ರವಿ ಅಂತ ಕರೀತೇವೆ. ಯಾಕೆ ಟಿಪ್ಸಿ ಬಂತೋ ಗೊತ್ತಿಲ್ಲ. ನನ್ನ ಜೊತೆ ಎಲ್ಲಾ ಸ್ಕಿಟ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ. ಎಕ್ಸಲೆಂಟ್ ಆಕ್ಟರ್. ಅನ್ಫಾರ್ಚುನೇಟ್ ಅವ್ರೆಲ್ಲ ಸಿನಿಮಾಗೆ ಬರಲಿಲ್ಲ. ಸಿನಿಮಾಗೆ ಬಂದಿದ್ರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ರೋಲ್ ಆರ್ಟಿಸ್ಟ್ ಸಿಗ್ತಾ ಇದ್ರು. 180 ಡಿಗ್ರಿ ತಿರುಗಿ ಸರ್ ಅವರೇನಾ? ಗಿರಿ ಗಿರಿ ಪಾಪ ನಾವೆಲ್ಲ ಸೈಡ್ ಆಕ್ಟರ್ ಮಾಡೋದು ಅಂತ ಹೇಳಿದಲ್ಲ, ಇವನ್ ಪರ್ಸನಾಲಿಟಿಗೆ ಇವನ್ ಹೆಲಿಕಾಪ್ಟರ್ ಮಾಡ್ಬಿಡ್ತಾ ಇದ್ವಿ ಸ್ಕಿಟ್ ಅಲ್ಲಿ. ಬರ್ಬೇಕಷ್ಟ ಇವನ್ ಕೆಲಸ ಆದ್ರೆ ಆತರ. ಈ 3 ನಿಮಿಷದ ಮ್ಯಾಡ್ಯಾಡ್ಗಳು ಮಾಡ್ತಾರೆ ಅಲ್ಲಲ್ಲೇ ಹುಟ್ಟಿಸಿ, ಅದು ಹೆಂಗೆ? ಅದು ಯಾವ್ದೋ ಒಂದು ಪ್ರಾಡಕ್ಟ್ ಕೊಟ್ಬಿಡೋರು ಸರ್. ಆ ಪ್ರಾಡಕ್ಟ್ ನ ಲೇವಡಿ ಮಾಡಿ ನಾವು ಮಾರ್ಬೇಕು. ಅಂದ್ರೆ ಲೈಫ್ ಅಲ್ಲಿ ಯಾವನೋ ಪ್ರಾಡಕ್ಟ್ ಹೋಗ್ಬಾರ್ದು. ಈಗ ಹೆಲಿಕಾಪ್ಟರ್ ಮಾರ್ಬಿಡೋಣ ಸರ್. ಮಾರ್ಬಿಡಿ. ಇವರು ಹೆಲಿಕಾಪ್ಟರ್ ಡ್ರೈವರು, ನಾನು ಕ್ಲೀನರ್, ಇಬ್ಬರು ಮಾರ್ಬಿಡಿ. ಏನಾಗೋದು ಅಂದ್ರೆ 2 ನಿಮಿಷ ಒಂದು ಟಾಪಿಕ್ ಕೊಟ್ಬಿಟ್ಟು 2-3 ನಿಮಿಷ ಕೊಡೋರು ರೆಡಿ ಆಗೋಕೆ. ಯಾವ ಪ್ರಾಡಕ್ಟ್ ಕೊಟ್ರು ಅದನ್ನ 3 ನಿಮಿಷದಲ್ಲಿ ಹೋಗಿ ಸ್ಟೇಜ್ ಮೇಲೆ ಮಾಡ್ಬೇಕು. ನಮ್ದು ಒಂದು ಫ್ಯಾಮಿಲಿ ಪ್ಲಾನಿಂಗ್ ಒಂದು ಜೋಕ್ ಇರೋದು. ನಾವು ಸ್ಕಿಟ್ ಅಲ್ಲಿ ಇಬ್ರು ಸ್ನೇಹಿತರು ಮೀಟ್ ಮಾಡ್ತಾರೆ, ತುಂಬಾ ಬಹಳ ವರ್ಷ ಆದ್ಮೇಲೆ ಮೀಟ್ ಮಾಡ್ತಾರೆ. ಏನಪ್ಪಾ ಹೇಗಿದ್ಯಾ ಅಂತ ರಮೇಶ ಕೇಳೋನು ಅವ್ನ ಸ್ನೇಹಿತನ. ನಿನ್ ನಾಯಿ ಇತ್ತಲ್ಲ, ಏನಾಯ್ತ ನಾಯಿಗೆ? ಒಂದು ಪಪ್ಪು ಹಂಗಲ್ಲ, ಅದು ಇಂಗ್ಲಿಷ್ ಪಂಚ್ ಬರೋದು. ಅದೇಂದ್ರೆ ಡಾಗ್ ನೋ ವಾಟ್ ಹ್ಯಾಪನ್ಡ್ ಟು ದ ಡಾಗ್ ಡಾ? ಅಯ್ಯೋ ದ ಡಾಗ್ ಗೇವ್ us 1 pup and died. Only 1 pup. Usually dogs give birth to 6 pup, 7 pup, 8 pup, 9 pup. Why only 1 pup? ಅಯ್ಯೋ ಫ್ಯಾಮಿಲಿ ಪ್ಲಾನಿಂಗ್ India has gone to dogs da ಅನ್ನೋನು. ಇದು ಎಲ್ಲಾ ಕಡೆ ಓಡ್ದು ಎಲ್ಲಾ ಕಡೆನೂ ಹಿಟ್ಟು. ಇವನ್ ಬರೋನು ಸರ್. ಇವನ್ ಹೆಂಡತಿ ಹೆಸರು ಸೋನಿಯಾ ಅಂತ ಸರ್. ಇವನ್ ಬರ್ತಾನ, ನಿನ್ನ ಹೆಸರೇನೋ? ನನ್ನ ಹೆಸರು ಹೇಳ್ತಾನೆ, ಸೋನಿಯಾ ಅಂತ. ನಾವು ಸೋನಿಯಾ ಸೋನಿಯಾ ಏನ್ ನಮಗ್ಬಾರ್ದಪ್ಪ, ಪ್ರೆಸ್ ಮಾಡಬಾರ್ದು. ಸೋನಿಯಾ ಸೋನಿಯಾ ನನ್ನ ಹೆಂಡತಿ ಎಲ್ ಬೇಕಾದ್ರೆ ಅಮಗ್ತೀನಿ ನೀನು ಅನ್ನೋನು ಸರ್. ಇದ್ರ ಹಲವಾರು ಜೋಕ್ಸ್ ಇರೋದು. ಹೆಂಗೋ ಎಲ್ಲೋ ಆಡಲ್ಲೋ ಸ್ಕಿಟ್ ಅಲ್ಲೋ ಎಲ್ಲೋ ಮಿಕ್ಸ್ ಮಾಡಿ ಹೊಡೆದ್ ಬಿಡೋದು. ಇದು ಟ್ರಿಬಲ್ ಮೀನಿಂಗು ಅಲ್ಲ, ಡಬಲ್ ಮೀನಿಂಗು ಅಲ್ಲ, ಸಿಂಗಲ್ ಮೀನಿಂಗ್. ಒಂದು ಆ ಟೈಮ್ ಅದೇ ಹೇಳ್ತಿರೋದು ನಾನು. ಆಮೇಲೆ ಎಷ್ಟು ಸಭ್ಯರಾಗೋಗ್ಬಿಟ್ಟು ನಾವು. ಈಗ ನಮ್ಮ ಬಾಯಲ್ಲಿ ಇದೆಲ್ಲ ಬರ್ಸ್ಬಿಟ್ಟ ಒಂದು. ಇದು ಕಸದಿಂದ ರಸ ಸರ್. ಸಾರ್ಥಕ ಆಯ್ತು ಸರ್. ನೀವು ಹೆಲಿಕಾಪ್ಟರ್ ಓಡಿಸ್ಕೊಂಡ್ ಬಂದಿದ್ದಕ್ಕೂ ಇಲ್ಲಿ ಲ್ಯಾಂಡ್ ಮಾಡಿದ್ದಕ್ಕೂ ಒಂದು ಒಳ್ಳೆ ಕಳೆ ಕಟ್ಸಿದ್ರಿ. 2 ಜೋಕ್ ಹೊರಗೆ ಬಂತು ಸರ್. ಹೆಲಿಕಾಪ್ಟರ್ ಅಲ್ಲಿ ಲ್ಯಾಂಡ್ ಮಾಡ್ಬಿಡೋಣ ಬನ್ನಿ ಸರ್. ಈ ಮೂಕಾಭಿನಯ ಮೈಮು ಇದರಲ್ಲಿ ತುಂಬಾ ಪರಿಣಿತಿ ಇತ್ತು. ಅದ್ರ ಮೂಲ ಏನು? ಅದ್ರ ಇನ್ಸ್ಪಿರೇಷನ್ ಏನು? ಅದು ಯಾಕೆ ಮಾಡ್ತಿದ್ರಿ, ಹೆಂಗ್ ಮಾಡ್ತಿದ್ರಿ? ಅದೇ ಈ ತರ ಇಂಟರ್ ಕಾಲೇಜ್ ಫೆಸ್ಟಿವಲ್ಸ್ ಎಲ್ಲ ಹೋಗ್ತಾ ಇದ್ವಿ. ಎಲ್ಲಾ ಕಡೆನೂ ಸ್ಕಿಟ್ಸ್ ಮಾಡ್ತಾ ಇದ್ವಿ, ಮ್ಯಾಡ್ ಆಡ್ಸ್ ಮಾಡ್ತಾ ಇದ್ವಿ. ಮಧ್ಯದಲ್ಲಿ ಅಲ್ಲಿ ಮೈಮ್ ಕಾಂಪಿಟೇಷನ್ಸ್ ಇರ್ತಾ ಇತ್ತು. ಕಲಾಕ್ಷೇತ್ರದಲ್ಲಿ ವಾಲ್ಟಿ ಅಂತ ಒಬ್ರು ಇದ್ರು, ಅವ್ರೆಲ್ಲರೂ ಹೇಳ್ಕೊಡೋರು ಮೈಮ್ ಎಲ್ಲ. ಸೊ 10 ದಿವಸ ಅಲ್ಲಿ ಕಲ್ತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೈಮು ಚೂಯಿಂಗ್ ಒಂದು ಮಾಡ್ತಾ ಇದ್ವಿ. ಒಬ್ಬ ಬಾಯಲ್ಲಿ ಚೂಯಿಂಗ್ ಅಂತಾನೆ, ನೀವು ಕೇಳ್ತೀರಾ ಅಂತ ಗೊತ್ತು ನನಗೆ, ಅದು ಮಾಡಾಬಿಡ್ತೀನಿ ಸಣ್ಣದಾಗಿ. ಬಾಯಲ್ಲಿ ಚೂಯಿಂಗ್ ಮಾಡ್ಕೊಳ್ತಾನೆ, ಆಮೇಲೆ ಚೂಯಿಂಗ್ ಅಂಟ್ಕೊಳ್ಳುತ್ತೆ ಅನ್ಸುತ್ತೆ. ಕೇಳದೆ ಮಾಡುವವನು ರೂಢಿ ಒಳಗೆ. ಹೌದು ಹೌದು, ಸರಿಗೆ ನೆನಪಿಲ್ಲ ಅದು ಏನಾಗುತ್ತೆ ಬಾಯಲ್ಲಿ ಹಾಕೊಳ್ಳೋಣ. ಏನು ಮಾಡಿದೆ ಅವ್ನು ಮತ್ತೆ ಬಾಯಲ್ಲಿ ಹಾಕೊಂಡು ಹೊಡೋಗ್ತಾನೆ. ಈಗ ನಾವು ಅದಕ್ಕೊಂಚೂರು ಇಂಪ್ರೂವೈಸೇಷನ್ ಕೊಡ್ತೀನಿ ಸರ್. ಪದೇ ಪದೇ ಸೀಟಿಂದ ಹೇಳ್ತೀರಾ? ಹೌದು, ಕೆಳಗಡಿಸ್ಬಿಡ್ತೀರಾ? ಬಾಯಿಂದ ತೆಗೆದು ಅಷ್ಟೇ. ಹಬ್ಬ ಏನ್ರಿ ಇಷ್ಟು ಸ್ಟ್ರಾಂಗ್ ಇದೆ ನಿಮ್ ಚೂಯಿಂಗಮ್ಮು? ಯಾಕೆ ಅಂದ್ರೆ ಇವತ್ತಿನ ಕಂತು ಇಲ್ಲಿಗೆ ಮುಗಿಸ್ಬೇಕು. ಓಹೋ, ಅವಧಿ ಹೋಗಿದ್ದು ಗೊತ್ತಾಗಿಲ್ಲ. ವಿತ್ ಯುವರ್ ಪರ್ಮಿಷನ್ ಇದನ್ನ ಮುಗಿಸ್ತಿದೀವಿ. ನಾಳೆ ಮತ್ತೆ ನಿಮ್ಮ ಜೊತೆಗೆ
ಇನ್ನ ಸಾಕಷ್ಟು ಮತ್ತಷ್ಟು ನೋಡೋದಿದೆ. ನಾಳೆ ಬೊನಾನ್ಸನೇ ಇದೆ. ಸೊ ಈಗ ಮತ್ತೆ ನೀವು ಎಂಡ್ ಅನೌನ್ಸ್ ಮಾಡ್ಬೇಕಂತ ಸರ್. ನನಗೆ ಕಮರ್ಷಿಯಲ್ ಬ್ರೇಕ್ ತಿರ್ಗಾ ಮರ್ತೋಯ್ತು. ರೈಟ್. ಸೊ ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ ಬೈ coco.com ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋ-ಕೋಲಾ. ನನ್ ಜೊತೆ ಇರ್ತಾರೆ ಶ್ರೀ ಯೋಗರಾಜ್ ಭಟ್. ಇದನ್ನ ನಾನು ಹೇಳಿದ್ದೀನಿ ಅನ್ಕೊಂಬಿಡಿ. ಮತ್ತೆ ನಾಳೆ ಸಿಗೋಣ. ನಾನು ದೊಡ್ಡ ಫ್ಯಾನ್. ನಂಗೆ ಮೀಸೆ ಅಂದ್ರೆ ಬಹಳ ಇಷ್ಟ. ಅವ್ರು ತ್ಯಾಗರಾಜ ಆಗಿದ್ರಲ್ಲಿ ಖುಷಿ ನನಗಾಗಷ್ಟು ಇನ್ಯಾರಿಗೂ ಆಗಿಲ್ಲ. ಡಿಸಿಪ್ಲಿನ್ಗೆ ಏನಾದ್ರು ಒಂದು ಸಿನೋನಿಮ್ ಇತ್ತು ಅಂದ್ರೆ ಅದು ರಮೇಶ್ ಸರ್. ಎತ್ತರ ಕಾಪಿ ಕೊಟ್ಬಿಡ್ಬೇಕಂದ್ರೆ ಇದು ಫುಲ್ ತದ್ದೆ. ಓದಿಸ್ತೀನಿ ಸಾಲ ತಿನ್ಸ ಬಬ್ಬು ಹಕ್ಕನ ಬ್ರಕುಂಡಿಯ ಮರೆ ಆಯ್ತದ ವರ್ಜಿನಿ ತರ್ಜುಕ ಶ್ರೀಯಾಂಕತ ಜರ್ಕುತ ಬಬ್ರು ವಾಹನ ನಮ್ರ 4-3-2-1 ಪೊಲೀಸೆ ಫಿನಾರ್ಲು ಭಯಂಗ ಬಲಿ ಕೊಟ್ರೋ ಬಲಿ ತಗೊಂಡು ತಾಮ್ರ ಮಾರಿ ಓದಿ ಕೆಟ್ಟಿದ್ದೆ 0-1 ಬಾ. ಯಾರಿಗೂ ದೃಷ್ಟಿ ಬೀಳೋದು ಬೇಡ. ಒಂದ್ಸತಿ ಹೋಲ್ಸೇಲ್ ಆಗಿ ದೃಷ್ಟಿ ತೆಗೆದ್ಬಿಡ್ತೀನಿ ಸರ್. What happened to the dog, da? The dog gave birth 1 pup and died, ra. Only 1 pup. Usually dogs give birth to 6 pup, 7 pup, 8 pup, 9 pup. Why only 1 pup? Family planning India has gone to dogs, ra. No. Radio partner 92.